ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಪ್ರತಿರೂಪನಾದ ಯೇಸು ದಾಸನಾಗಿ ಜನ್ಮಿಸಲು ಕಾರಣವೇನು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ದೇವರ ಪ್ರತಿರೂಪನಾದ ಯೇಸು ದಾಸನಾಗಿ ಜನಿಸಲು ಕಾರಣವೇನು ಎಂಬ ಅಂಶವನ್ನು, ಪ್ರಿಯರಾದ ದೇವರ ಮಕ್ಕಳಿರ, ಇದು ಕೂಡ ಕ್ರಿಸ್ಮಸ್ ಹಬ್ಬಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಾಮುಖ್ಯವಾದಂಥ ಪ್ರತ್ಯೇಕವಾದಂಥ ಸಂದೇಶ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಒಂದು ಬೆಳಕು ಅನ್ನೋಂಥದ್ದು ಮೂಡಬೇಕು. ಈ ಸಮಾಜ ಇದೆ ನೋಡಿ, ಮಾನವ ಸಮಾಜ ಬೆಳಕಿನಲ್ಲಿ ಜೀವಿಸ್ತಾ ಇದೆ ಎಂದು ಅಂದುಕೊಂಡು ಕತ್ತಲೆಯಲ್ಲಿ ಜೀವಿಸ್ತಾ ಇದೆ. ನಾವೆಲ್ಲರೂ ದೇವರಲ್ಲಿದ್ದೀವಿ, ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀವಿ, ದೇವರನ್ನು ಮೆಚ್ಚಿಸ್ತಾ ಇದ್ದೀವಿ, ದೇವರನ್ನು ಕೊಂಡಾಡ್ತಾ ಇದ್ದೀವಿ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಬೆಳಕಿನಲ್ಲಿ ಇದ್ದೀವಂತ ಹೇಳಿಕೊಂಡು ಕತ್ತಲೆಯಲ್ಲಿದ್ದಾರೆ ಪ್ರಿಯರೇ. ಕತ್ತಲೆಯಲ್ಲಿ ಪ್ರಭು ಬಂದಿರುವಂಥ ಮುಖ್ಯವಾದಂಥ ಉದ್ದೇಶಗಳನ್ನು ಪ್ರತಿ ಕ್ರೈಸ್ತರು ಅರ್ಥ ಮಾಡಿಕೊಳ್ಬೇಕು ಏನ್ರಿ. ಅರ್ಥ ಮಾಡಿಕೊಂಡು ಅವರು ಏನು ಹೇಳಿದ್ದಾರೋ ಅದರ ಪ್ರಕಾರ ನಾವು ನಡಿಬೇಕು. ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕು. ಎರಡನೇದಾಗಿ ಅವರು ಹೇಳಿರೋ ಪ್ರಕಾರ ಜೀವಿಸಬೇಕು. ಅವರು ಹೇಳಿರೋ ಪ್ರಕಾರ ಜೀವಿಸದೆ ಮನುಷ್ಯರು ನೇಮಿಸಿರುವ ಒಂದು ಕಟ್ಟಳೆಯನ್ನು ಅರ್ಥ ಮಾಡಿಕೊಂಡು ಈ ಲೋಕದಲ್ಲಿ ಮನುಷ್ಯರು ಮೆಚ್ಚುವಂಥ ರೀತಿಯಲ್ಲಿ ಈ ಹಬ್ಬಗಳು, ಆಚರಣೆಗಳು, ಆರಾಧನೆಗಳು, ಪೂಜೆಗಳು, ಪ್ರಾರ್ಥನೆಗಳು, ಬೋಧನೆಗಳು ನಡೆದರೆ ದೇವರು ಮೆಚ್ಚಲ್ಲ ಪ್ರಿಯರೇ. ದೇವರು ಮೆಚ್ಚಲ್ಲ ಪ್ರಿಯರ ದೇವರ ಮಕ್ಕಳಿರ. ದೇವರು ಮೆಚ್ಚುವಂಥ ರೀತಿಯಲ್ಲಿ ಇರಬೇಕು. ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಇರಬೇಕು. ಪ್ರಾರ್ಥನೆಗಳು, ಆರಾಧನೆಗಳು, ಕಾರ್ಯಕ್ರಮಗಳು ದೇವರು ಮೆಚ್ಚುವಂಥ ರೀತಿಯಲ್ಲಿ ಇರಬೇಕು. ಈ ಕಾಲದಲ್ಲಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡೀತಾ ಇದೆಯಾ ಅಥವಾ ನಾವು ಮೆಚ್ಚುವಂಥ ರೀತಿಯಲ್ಲಿ ನಡೀತಾ ಇದೆಯಾ ಅಂತ ನೋಡುವಾಗ ನಾವು ಮೆಚ್ಚುವಂಥ ರೀತಿಯಲ್ಲಿ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಪರಲೋಕದಲ್ಲಿ ಅವರಿದ್ದಂಥ ಸ್ಥಿತಿ ನೋಡಬೇಕಾದ್ರೆ ಅವರು ಇದ್ದಂಥ ಒಂದು ಸ್ಥಿತಿಯನ್ನು ಕುರಿತು ಯೋಚನೆ ಮಾಡುವುದಾದರೆ ಅದ್ಭುತ ಪ್ರಿಯರೇ. ಯೇಸು ಕ್ರಿಸ್ತರು ಸಾಮಾನ್ಯನಲ್ಲ, ಮಹಾಶಕ್ತನು. ಯೇಸು ಕ್ರಿಸ್ತರು ಪ್ರಿಯರಾದ ದೇವರ ಮಕ್ಕಳಿರ ದೈವಕುಮಾರನು. ಆತನ ಬಗ್ಗೆ ಅಪೊಸ್ತಲನಾಗಿರುವಂಥ ಪೌಲನು ಒಂದು ಉನ್ನತವಾಗಿ ಪರಿಚಯ ಮಾಡ್ತಾನೆ. ಯೇಸು ಕ್ರಿಸ್ತರ ಬಗ್ಗೆ ಅರ್ಥ ಮಾಡಿಕೊಂಡವರು ದೇವರ ಆಜ್ಞೆಗಳಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ದೇವರು ಮೆಚ್ಚುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಅರ್ಥ ಮಾಡಿಕೊಳ್ಳದವರು ಮೂಢರಾಗಿ, ಮತ್ತರಾಗಿ, ಅವಿವೇಕಿಗಳಾಗಿ ನಡೆದುಕೊಂಡು ದೇವರು ಕೊಟ್ಟಂಥ ಕಾಲವನ್ನು ವ್ಯರ್ಥವಾಗಿ ಕಳೆದು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ ಪ್ರಿಯರೇ.
ನಾವು ಅಂಥ ಸ್ಥಿತಿಯಲ್ಲಿ ಇರಬಾರ್ದು. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನವನ್ನು ನೋಡಿ ಪ್ರಿಯರೇ. ಕೊಲೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಏನ್ರಿ, ಆತನು ಎಲ್ಲಕ್ಕೂ ಮೊದಲು ಇದ್ದಾತನು. ಎಲ್ಲಕ್ಕೂ ಮೊದಲು ಇದ್ದಾತನು ಅಂದರೆ ಪರಲೋಕ ಉಂಟಾಗುವುದಕ್ಕಿಂತ ಮುಂಚೆ ಪ್ರಭು ಇದ್ದಾತನು. ಪರಲೋಕ, ದೇವದೂತರು ಉಂಟಾಗೋದಕ್ಕಿಂತ ಮುಂಚೆ ಪ್ರಭು ಇದ್ದಾತನು. ಎಲ್ಲಿದ್ದಾರೆ? ದೇವರ ಬಳಿ ಇದ್ದಾತನು. ದೇವರ ಬಳಿ ಇದ್ದಾತನು. ಏನ್ರಿ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು. ಆ ವಾಕ್ಯದ ಮೂಲಕ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದು ಉಂಟಾಗಲಿಲ್ಲ. ಅಂದರೆ ಪರಲೋಕ ಆಗಿರ್ಬೋದು, ಭೂಲೋಕ ಆಗಿರ್ಬೋದು, ಪಾತಾಳ ಲೋಕ ಆಗಿರ್ಬೋದು, ಕೋಟ್ಯಾನುಕೋಟಿ ದೇವದೂತರಾಗಿರ್ಬೋದು, ಪರಲೋಕದಲ್ಲಿ ಅಧಿಕಾರಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಯೇಸು ಕ್ರಿಸ್ತರಿಲ್ಲದೆ ಒಂದು ಕೂಡ ಉಂಟಾಗಿಲ್ಲ. ಇವೆಲ್ಲ ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಉಂಟು ಮಾಡಿದ್ದಾರೆಂದು ಇರುತ್ತೆ ರೀ. ಬುದ್ಧಿವಂತರಿಗೆ ಅರ್ಥ ಆಗುತ್ತೆ, ಬುದ್ಧಿಹೀನರಿಗೆ ಅರ್ಥ ಆಗಲ್ಲ. ಬುದ್ಧಿಹೀನರು ಹೇಗೆ ಯೋಚನೆ ಮಾಡ್ತಾರೆ? ಬುದ್ಧಿ ಇಲ್ಲದವರು ಬುದ್ಧಿಹೀನರು, ಬುದ್ಧಿವಂತರು ಹೇಗೆ ಯೋಚನೆ ಮಾಡ್ತಾರೆ? ಬುದ್ಧಿವಂತರು ಆತ್ಮಿಕವಾಗಿ ಯೋಚನೆ ಮಾಡ್ತಾರೆ. ಬುದ್ಧಿ ಇಲ್ಲದವರು ಈ ಲೋಕಕ್ಕೆ ಅನುಸಾರವಾಗಿ ಯೋಚನೆ ಮಾಡ್ತಾರೆ. ಅವಿವೇಕಿಗಳು. ನಾವೆಲ್ಲರೂ ದೇವರ ಪುತ್ರರು, ಪುತ್ರಿಯರು. ಭೂಮಿಯ ಮೇಲೆ ಇದ್ದಂಥ ಮಾನವರೆಲ್ಲರೂ ದೇವರ ಮಕ್ಕಳು. ದೇವರ ಮಕ್ಕಳು ಆಗಿರುವಂಥ ನಾವು ಬುದ್ಧಿವಂತರಾಗಿ, ನೀತಿವಂತರಾಗಿ, ಭಕ್ತರಾಗಿ, ಪರಿಶುದ್ಧರಾಗಿ ಜೀವಿಸಬೇಕು. ದೇವರ ಒಂದು ಪ್ರಾಮುಖ್ಯವಾದಂಥ ಉದ್ದೇಶ. ಇವಾಗ ದೇವರ ಪ್ರತಿರೂಪನಾದಂಥ ಕ್ರಿಸ್ತನು ಯೇಸು ದಾಸನ ರೂಪವನ್ನು ಧರಿಸಿಕೊಂಡು ಜನ್ಮಿಸಲು, ದಾಸನಾಗಿ ಜನ್ಮಿಸಲು ಕಾರಣವೇನು ಎಂಬ ಅಂಶ. ನಾವು ಇದೆಲ್ಲ ಕೂಡ ತಿಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಮಗೇನು ಹಬ್ಬ ಬೇಕು, ಆನಂದ ಬೇಕು, ಸಂತೋಷ ಬೇಕು. ಅಂದರೆ ದೇವರು ಸಂತೋಷವನ್ನು ಉಂಟು ಮಾಡೋದಕ್ಕೇ ಹೇಳ್ತಾ ಇದ್ದಾನೆ. ದೇವರು ಹೇಳುವಂಥ ಮಾತಿದೆ ನೋಡಿ, ಬೈಬಲ್ ಗ್ರಂಥದಲ್ಲಿ ಹೇಳಿರುವಂಥ ಮಾತು. ನಮಗೆ ಸಂತೋಷ, ಎಂಥ ಸಂತೋಷ ಅಂತ ನೋಡುವಾಗ ಪರಿಪೂರ್ಣವಾದಂಥ ಸಂತೋಷ. ಈ ಲೋಕದಲ್ಲಿ ನಾವು ಅನುಭವಿಸುವಂಥದ್ದು ತಾತ್ಕಾಲಿಕವಾದದ್ದು, ತಾತ್ಕಾಲಿಕವಾದಂಥ ಸಂತೋಷ, ಆನಂದ. ನಾವು ಆನಂದಿಸಬೇಕು, ಸಂತೋಷ ಪಡಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದೇವರಲ್ಲಿ ಇದ್ದುಕೊಂಡು ಸಂತೋಷ ಇರಬೇಕು, ದೇವರ ಕೆಲಸದಲ್ಲಿ ಇದ್ದುಕೊಂಡು ಸಂತೋಷ ಇರಬೇಕು. ನಮ್ಮಲ್ಲಿ ಏನಿದೆ ಅಂತ ನೋಡುವಾಗ ನಮ್ಮೆಲ್ಲರ, ಅಂದರೆ ಕ್ರೈಸ್ತರ ಮಧ್ಯದಲ್ಲಿ, ನಮ್ಮೆಲ್ಲರ ಮಧ್ಯದಲ್ಲಿ ಏನಿದೆ ಅಂತ ನೋಡುವಾಗ ಏನ್ರಿ, ಕಚ್ಚಾಟ ಇದೆ ರೀ, ಗೊಂದಲ ಇದೆ ಪ್ರಿಯರೇ, ಗೊಂದಲ ಇದೆ, ಕಚ್ಚಾಟ ಇದೆ. ನಾನು ಶ್ರೇಷ್ಠನು, ನಾನು ಶ್ರೇಷ್ಠನು, ನನ್ನ ಸಭೆ ಶ್ರೇಷ್ಠ, ನನ್ನ ಬೋಧನೆ ಶ್ರೇಷ್ಠ, ನಾನು ಮಾಡುವಂಥ ಬೋಧನೆ ಪರಿಶುದ್ಧವಾದದ್ದು, ಶ್ರೇಷ್ಠವಾದದ್ದು, ನಾನು ಸತ್ಯವಾಗಿ ಬೋಧನೆ ಮಾಡುತ್ತೇನೆ, ನಾನು ನಿಜವಾಗಲೂ ವಾಕ್ಯದ ಪ್ರಕಾರ ಬೋಧನೆ ಮಾಡ್ತಾ ಇದ್ದೀನಿ. ಎಲ್ಲರೂ ಎಷ್ಟು ಸಭೆಗಳಿದೆಯೋ ಎಲ್ಲ ಸಭೆಗಳು ಹೀಗೇ ಹೇಳ್ಕೊಳ್ತಾರೆ ಪ್ರಿಯರೇ, ಎಲ್ಲ ಸಭೆಗಳು. ಅದೇ ಪ್ರಕಾರ ಎಷ್ಟು ಕಾರ್ಯಕ್ರಮಗಳು ನಡೀತಾ ಇದೆಯೋ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ, ಕ್ರಿಸ್ಮಸ್ ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮಗಳು ದೇವರನ್ನು ಮಹಿಮೆ ಪಡಿಸೋದಕ್ಕೆ ಕಾರ್ಯಕ್ರಮಗಳು, ದೇವರನ್ನು ಕೊಂಡಾಡೋದಕ್ಕೆ ಕಾರ್ಯಕ್ರಮಗಳು, ದೇವರನ್ನು ಘನಪಡಿಸೋದಕ್ಕೆ ಕಾರ್ಯಕ್ರಮಗಳಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ಇದನ್ನೇ ಹೇಳ್ತಾರೆ. ಆದರೆ
ನಿಜವಾಗ್ಲೂ ಕ್ರಿಯೆಗಳನ್ನು ನೋಡುವಾಗ, ಕಾರ್ಯಕ್ರಮಗಳನ್ನು ನೋಡುವಾಗ, ನಡವಳಿಕೆಯನ್ನು ನೋಡುವಾಗ, ಪ್ರವರ್ತನೆಗಳನ್ನು ನೋಡುವಾಗ, ಮಾತುಗಳನ್ನು, ಹಾಡುಗಳನ್ನು, ಇವರ ಜೀವಿತಗಳನ್ನು ನೋಡುವಾಗ ದೇವರನ್ನು ಘನಪಡಿಸುವಂಥ ರೀತಿಯಲ್ಲಿ ಯಾವ ಕಾರ್ಯಕ್ರಮಗಳು ಇಲ್ಲ. ದೇವರನ್ನು ಮಹಿಮೆ ಪಡಿಸುವಂಥ ಕಾರ್ಯಕ್ರಮಗಳು ಕಾಣ್ತಾ ಇಲ್ಲ ಪ್ರಿಯರೇ. ಯಾಕೆಂದರೆ ಬೈಬಲನ್ನು ಮುಂದೆ ಇಟ್ಕೊಂಡು ನೀವು ಪರಿಶೋಧನೆ ಮಾಡಿದ್ರೆ ಅರ್ಥ ಆಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯಗಳನ್ನು ಮುಂದೆ ಇಟ್ಕೊಂಡು ಪರಿಶೋಧನೆ ಮಾಡಿದಾಗ ಅರ್ಥ ಆಗುತ್ತೆ ಪ್ರಿಯರೇ. ಗಮನಿಸಬೇಕು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನ. ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಅಂದರೆ ಈತನು ಪರಲೋಕದಲ್ಲಿ ಇದ್ದಂಥ ಒಂದು ಸ್ಥಾನ ಎಂಥದ್ದು ಅಂತ ನೋಡುವಾಗ ದೇವರ ಪ್ರತಿರೂಪನು. ಪರಲೋಕದಲ್ಲಿ ಕೋಟ್ಯಾನುಕೋಟಿ ದೇವದೂತರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಅವರೆಲ್ಲರಿಗಿಂತ ಮುಂಚೆ ಇದ್ದಾತನು ದೇವರ ಕುಮಾರನು, ಅವರೆಲ್ಲರಿಗೆ ಒಡೆಯನು, ದೈವಕುಮಾರನು. ಅಂದರೆ ಉನ್ನತವಾದಂಥ ಸ್ಥಾನ. ಆ ಉನ್ನತ ಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಬರಬೇಕು. ಉನ್ನತ ಸ್ಥಾನವನ್ನು ಬಿಟ್ಟು ಈ ಲೋಕಕ್ಕೆ ಬರಬೇಕು. ಈ ಲೋಕಕ್ಕೆ ಬಂದಾಗ ಎಂಥ ಸ್ಥಾನವನ್ನು, ಈ ಲೋಕಕ್ಕೆ ಬರುವಾಗ, ಈ ಲೋಕಕ್ಕೆ ಬಂದಾಗ ಎಂಥ ಸ್ಥಾನವನ್ನು, ಎಂಥ ಸ್ಥಾನ ಎಂಥದ್ದು? ಮಾನವನ ಆಕಾರ. ಈ ಮಾನವನ ಆಕಾರದಲ್ಲಿ ಯಾವ ಸ್ಥಾನ ಅಂತ ನೋಡುವಾಗ ದಾಸನ ಸ್ಥಾನ, ದಾಸನ ರೂಪವನ್ನು ಧರಿಸಿಕೊಂಡಿದ್ದಾನಂತೆ. ಬರುವಾಗ ಏನೂ ಇಲ್ಲ, ಎಲ್ಲ ಬರಿದು ಮಾಡಿಕೊಂಡು ಬಂದಿದ್ದಾನೆ. ಅಂದರೆ ದೇವರ ಶಕ್ತಿಯಲ್ಲಿ ದೈವತ್ವ, ದೇವರ ಶಕ್ತಿ ಇದೆಯಲ್ಲ, ದೇವರು ಮಹಾಶಕ್ತನು. ದೇವದೂತರು ಕೂಡ ಏನ್ರಿ, ದೇವರು ಅಧಿಕಾರ ಕೊಟ್ಟಾಗ ಭೂಲೋಕಕ್ಕೆ ಬಂದರೆ ದೇವದೂತರು ಒಂದು ವೇಳೆ ಸಂಹಾರ ಮಾಡಿ ಅಂತ ಬಂದರೆ ಒಂದೇ ಒಂದು ಕ್ಷಣದಲ್ಲಿ ಅನೇಕರನ್ನು ಕೊಂದಾಕ್ತಾರೆ ಪ್ರಿಯರೇ. ಅನೇಕರನ್ನು ಒಂದೇ ಒಂದು ಕ್ಷಣದಲ್ಲಿ. ಇಲ್ಲಿ ನೋಡ್ಬೋದು, ಸಮಾಜದಲ್ಲಿ ಸಿನಿಮಾಗಳಲ್ಲಿ ತೋರಿಸ್ತಾ ಇರ್ತಾರೆ. ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ರೌಡಿಗಳನ್ನು, ಅಂದರೆ ಆ ರೌಡಿಗಳು ನೋಡುವಾಗ ಅವರ ಒಂದು ಆಕಾರವನ್ನು, ಅವರೊಂದು ದೇಹದ ಸ್ಥಿತಿಯನ್ನು ನೋಡುವಾಗ ಬಲಾಢ್ಯರು, ಬಲಶಾಲಿಗಳು, ಯುದ್ಧವೀರರು ಅಂಥವ್ರು ಸುಮಾರು 100 ಮಂದಿ ಬಂದಾಗಲೂ ಕೂಡ 100 ಮಂದಿ ಒಂದು ಕ್ಷಣದಲ್ಲಿ ಕೊಂದಾಕುವಂಥ ರೀತಿಯಲ್ಲಿ ತೋರಿಸ್ತಾರೆ. ಅದು ಕತೆಗಳು, ಆ್ಯಕ್ಟಿಂಗ್ ಅಷ್ಟೇ. ಅಂತಹ ಶೂರರು, ವೀರರು, ಬಲಶಾಲಿಗಳು ಸಾವಿರಾನುಗಟ್ಟಲೆ ಜನರನ್ನು, ಇಲ್ಲ ಲಕ್ಷಾನುಗಟ್ಟಲೆ ಜನರನ್ನು ಒಂದು ವೇಳೆ ಕೊಂದಾಕಬೇಕು ಅಂತೇಳಿ ದೇವರು ಅಪ್ಪಣೆ ಕೊಟ್ಟರೆ ಒಂದೇ ಒಂದು ಕ್ಷಣದಲ್ಲಿ ಕೊಂದಾಕ್ಬಿಡ್ತಾರೆ ಪ್ರಿಯರೇ. ಸೊದಮ ಗೊಮರ ಪಟ್ಟಣ ಇದೆಯಲ್ಲ, ಸೊದಮ ಗೊಮರ ಪಟ್ಟಣ ನಾಶ ಮಾಡೋದಕ್ಕೆ ಯಾರು ಬಂದಿದ್ದಾರೆ? ದೇವದೂತರು. ಸೊದಮ ಗೊಮರ ಪಟ್ಟಣವನ್ನು ನಾಶ ಮಾಡೋದಕ್ಕೆ. ಈ ಸೊದಮ ಗೊಮರ ಪಟ್ಟಣವನ್ನು ನೋಡುವಾಗ ಯುದ್ಧ ವೀರರು, ಬಲಶಾಲಿಗಳು ಇದ್ದಾರೆ. ಅವರ ಆಕಾರಗಳು ನೋಡುವಾಗ ಭಯಂಕರ. ಅಂಥವರನ್ನು ಏನ್ರಿ ಸುಟ್ಟಾಕಿದ್ದಾರೆ ಪ್ರಿಯರೇ. ಯಾಕೆ? ಕಾರಣ ಏನಪ್ಪ ಅಂದರೆ ಅವರ ಪಾಪವೇ ಕಾರಣ, ಅವರ ಅಪರಾಧಗಳೇ ಕಾರಣ. ಅಂದರೆ ದೇವದೂತರನ್ನು ಕಳಿಸಿದರೆ ಹೀಗೆ ಸರ್ವನಾಶ ಮಾಡ್ತಾರೆ. ಅಂಥ ದೇವದೂತರು ಯಾರಿಗೆ ಸೇವಕರು ಅಂತ ನೋಡುವಾಗ ದೇವರಿಗೆ ಸೇವಕರು, ಯೇಸು ಕ್ರಿಸ್ತರಿಗೆ ಸೇವಕರು. ಇವರೆಲ್ಲರೂ ಯೇಸು ಕ್ರಿಸ್ತರಿಗೆ ನಮಸ್ಕಾರ ಮಾಡ್ತಾರೆ. ಹಿರಿಯರು, ಅಧಿಕಾರಿಗಳು, ಕೋಟ್ಯಾನುಕೋಟಿ ದೇವದೂತರು ಎಲ್ಲರೂ ಯೇಸು ಕ್ರಿಸ್ತರಿಗೆ ನಮಸ್ಕಾರ ಮಾಡುವಂಥದ್ದು, ಆತನನ್ನು ಕೊಂಡಾಡುವಂಥದ್ದು ನೋಡ್ತೀವಿ ಪ್ರಿಯರೇ.
ಏನ್ರಿ ಅಂಥ ಸ್ಥಾನವನ್ನು ಪಡೆದುಕೊಂಡಂಥ ಅಂಥ ಸ್ಥಾನದಲ್ಲಿ ಇದ್ದಂಥ ಆತನು ಭೂಲೋಕಕ್ಕೆ ಬರುವಾಗ ದಾಸನ ರೂಪವನ್ನು ಬರಿದು ಮಾಡಿಕೊಂಡು ಬಂದಿದ್ದಾನೆ. ದೇವರಲ್ಲಿದ್ದಂಥ ಆ ಶಕ್ತಿಯನ್ನು ಪಕ್ಕಕ್ಕಿಟ್ಟು ಒಬ್ಬ ಸಾಧಾರಣವಾದಂಥ ಮನುಷ್ಯನಾಗಿ, ಒಬ್ಬ ಸಾಧಾರಣವಾದಂಥ ಒಬ್ಬ ವ್ಯಕ್ತಿಯಾಗಿ, ದಾಸನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ಈ ಲೋಕದಲ್ಲಿ ಎಲ್ಲರೂ ಹಬ್ಬ ಮಾಡಿಕೊಳ್ಳಿ ಅಂತೇಳಿ ಕಲಿಸಿಕೊಡೋದಕ್ಕೆ ಬಂದಿದ್ದಾನ? ಎಲ್ಲರೂ ಹಬ್ಬ ಮಾಡಿಕೊಳ್ಳ್ರಿ, ನಾನು ಬಂದಿದ್ದೀನಿ, ಕೇಕ್ ಕಟ್ ಮಾಡಿರಿ, ನಾನು ಬಂದಿದ್ದೀನಿ, ಚೆನ್ನಾಗಿ ಊಟ ಮಾಡಿರಿ, ಬಿರಿಯಾನಿ ತಿನ್ನಿ, ನಾನು ಬಂದಿದ್ದೀನಿ, ನಾನು ಬಂದದಕ್ಕೋಸ್ಕರ ಚೆನ್ನಾಗಿ ಬಿರಿಯಾನಿ ತಿನ್ನಿ, ನಾನು ಬಂದಿದ್ದಕ್ಕೋಸ್ಕರ ಕೇಕ್ ಕಟ್ ಮಾಡಿಕೊಡ್ರಿ, ನಾನು ಬಂದಿರೋದರಿಂದ ಸ್ಟಾರ್ ಹಾಕ್ಕೊಳ್ರಿ, ಇದನ್ನು ಕಲಿಸಿಕೊಡೋದಕ್ಕೆ ಪರಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾನ? ಇದನ್ನು ಕಲಿಸಿಕೊಡೋದಕ್ಕೆ? ಅಂದರೆ ಆತನು ಈ ಲೋಕಕ್ಕೆ ಬಂದಿರುವಂಥ ಪ್ರಾಮುಖ್ಯವಾದಂಥ ಉದ್ದೇಶ ಏನಾದರೂ ಪ್ರಪಂಚದ ಕ್ರೈಸ್ತರಿಗೆ ಏನಾದರೂ ಅರ್ಥ ಆಗಿದೆಯಾ? ಅರ್ಥ ಆದರೆ ಈ ಕಾರ್ಯಕ್ರಮಗಳು ಈ ಥರ ಇರಲ್ಲ ಪ್ರಿಯರ. ಅರ್ಥ ಮಾಡಿಕೊಂಡವರ ಕಾರ್ಯಕ್ರಮಗಳು ಈ ಲೋಕದಲ್ಲಿ ನಡೀತಾ ಇದೆಯಲ್ಲ, ಆ ಥರ ಇರಲ್ಲ. ಏನ್ರಿ ಹೆಣ್ಮಕ್ಳು ಗಂಡು ಮಕ್ಕಳು ಸೇರಿ ಡ್ಯಾನ್ಸ್ಗಳು ಏನಾದರೂ ಹೇಳಿದ್ರೆ ದಾವೀದನು ಡ್ಯಾನ್ಸ್ ಮಾಡಿಲ್ವಾ ಅಂತ ಹೇಳ್ತಾರೆ. ದಾವೀದನು ಹೇಗೆ ಡ್ಯಾನ್ಸ್ ಮಾಡಿದ್ದಾನೆ, ಯಾಕೆ ಮಾಡಿದ್ದಾನೆ, ಆತನ ಉದ್ದೇಶವೇನು, ಅದೇನಾದರೂ ಗೊತ್ತಾ? ದಾವೀದನು ಯಾವ ರೀತಿ ಸೇವೆ ಮಾಡಿದ್ದಾನೆ ಗೊತ್ತಾ? ದಾವೀದನು ದೇವ್ರಿಗೋಸ್ಕರ ಯಾವ ರೀತಿ ಹೋರಾಟ ಮಾಡಿದ್ದಾನೆ ಗೊತ್ತಾ? ದಾವೀದನು ಯಾವ ರೀತಿ ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಿದ್ದೇನೆ ಏನಾದರೂ ಗೊತ್ತಾ? ಅದು ಗೊತ್ತಿಲ್ಲ. ದಾವೀದನ ಬಗ್ಗೆ ಗೊತ್ತಿಲ್ಲ, ದೇವರ ಬಗ್ಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಿಲ್ಲ, ಬೈಬಲ್ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಹೊಟ್ಟೆಗೆ ಬೇಕು ಅಷ್ಟೇ, ಹೊಟ್ಟೆಗೆ ಎಲ್ಲ ಸುಖ ಬೇಕು, ಈ ದೇಹಕ್ಕೆ ಸುಖ ಬೇಕು, ಶರೀರ ಸುಖ, ಕಣ್ಣಿನ ಸುಖ, ನೇತ್ರಾಶೆಗಳು ಅವು ತೀರಿದರೆ ಸಾಕು ಎಂಬುವಂಥ ಭ್ರಮೆಯಲ್ಲಿದ್ದಾರೆ ಪ್ರಿಯರೇ ನಮ್ಮ ಕ್ರೈಸ್ತರು. ಸಹೋದರರೇ, ಎಚ್ಚರಿಕೆ, ಜಾಗ್ರತೆ. ಅಂಥ ಮಹಾಶಕ್ತನಾಗಿರುವಂಥ ಕ್ರಿಸ್ತನು, ದೈವ ಕುಮಾರನಾಗಿರುವಂಥ ದೇವರಾಗಿರುವಂಥ ಆತನು ಈ ಲೋಕಕ್ಕೆ ಬರುವಾಗ ದಾಸನ ರೂಪನ, ಮಹಾಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬರಬೇಕಾದರೆ ಒಂದು ಏನು ಕಾರಣ ಏನು? ತಿಂದು ಕುಡಿದು ಮಜಾ ಮಾಡ್ರಿ ಅಂತ ಕಲಿಸಿಕೊಡೋದಕ್ಕೆ ಬಂದಿದ್ದಾನ? ಇದಕ್ಕೆ ಬಂದಿದ್ದಾನ ದೇವರು? ಯಾಕೆ ಬಂದಿದ್ದಾನೆ? ಉದ್ದೇಶವೇನು? ಅರ್ಥ ಮಾಡಿಕೊಳ್ಳಲ್ವಾ? ಆಲೋಚನೆ ಮಾಡಲ್ವಾ? ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಮೋಸ ಹೋಗ್ತೀವಿ. ಪ್ರೇರೆ ಆಲೋಚನೆ ಮಾಡಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ. ಯೇಸು ಕ್ರಿಸ್ತರು ಹುಟ್ಟೋದಕ್ಕಿಂತ ಮುಂಚೆ ಯೋಹಾನನು ಬರ್ತಾನೆ. ಯೋಹಾನನ ಬಗ್ಗೆ ಬರೆಯಲ್ಪಟ್ಟಿದ್ದು. ಯೋಹಾನನ ಬಗ್ಗೆ, ಆ ಯೋಹಾನನು ಯಾರನ್ನು ಕುರಿತು? ಲೋಕರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರನ್ನು ಕುರಿತು ತಿಳಿಸೋದಕ್ಕೆ ಬಂದಿದ್ದಾನೆ. ಯೇಸು ಕ್ರಿಸ್ತರ ಬಗ್ಗೆ ತಿಳಿಸೋದಕ್ಕೆ ಬಂದಿರುವಂಥ ಈ ಯೋಹಾನನ ಬಗ್ಗೆ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 77ನೇ ವಚನದಿಂದ, ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಾಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯವು ಉಂಟಾಗಿ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸಿರುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದನು. ಅಂದರೆ ನಮ್ಮೆಲ್ಲರನ್ನು ಸಮಾಧಾನದ ಮಾರ್ಗದಲ್ಲಿ, ಆ ಒಂದು ಬೆಳಕಿನ ಮಾರ್ಗದಲ್ಲಿ ಸೇರಿಸೋದಕ್ಕೆ ಬಂದಿದ್ದಾನೆ. ಆ ಬೆಳಕು ಯಾರಂತ ನೋಡುವಾಗ ಯೇಸು ಕ್ರಿಸ್ತರು. ಇವರೆಲ್ಲರೂ ಎಲ್ಲಿದ್ದಾರೆ ಅಂತ ನೋಡುವಾಗ ಎಲ್ಲಿದ್ದಾರೆ, ಯಾವ ಕಾಲದಲ್ಲಿ, ಎಲ್ಲಿ ಅಂತ ನೋಡುವಾಗ ಕತ್ತಲಲ್ಲಿಯೂ ಮರಣಾಂಧಕಾರದಲ್ಲಿಯೂ ವಾಸಿಸ್ತಾ ಇದ್ದಾರಂತೆ. ಕತ್ತಲಲ್ಲಿ, ಮರಣಾಂಧಕಾರದಲ್ಲಿ, ಕತ್ತಲೆಯಲ್ಲಿ, ಅಂಧತ್ವದಲ್ಲಿ 1ನೇ ಶತಮಾನದಲ್ಲಿ ಜನ ಹೇಗಿದ್ದಾರಂತ ನೋಡುವಾಗ, ಎಲ್ಲಿದ್ದಾರಂತ ನೋಡುವಾಗ ಕತ್ತಲೆಯ ಸಾಮ್ರಾಜ್ಯದಲ್ಲಿದ್ದಾರಂತೆ, ಅಂಧತ್ವದಲ್ಲಿ ಇದ್ದಾರಂತೆ.
ಅಂಧತ್ವದಲ್ಲಿ ಇದ್ದಂಥ ಅವರಿಗೆ, ಕತ್ತಲೆಯಲ್ಲಿ ಇದ್ದಂಥ ಅವರಿಗೆ, ಮರಣಾಂಧಕಾರದಲ್ಲಿ ಇದ್ದಂತಹ ಅವರಿಗೆ ಬೆಳಕನ್ನು ಕೊಡುವುದಕ್ಕೆ, ಬೆಳಕಿನ ಮಾರ್ಗದಲ್ಲಿ ನಡೆಸೋದಕ್ಕೆ ಯೋಹಾನನು, ಯೇಸುಪ್ರಭು ಆ ನಿಜವಾದ ಬೆಳಕೇ ಯೇಸುಪ್ರಭು. ಆ ಯೇಸುಪ್ರಭು ಮಾರ್ಗದಲ್ಲಿ ಆ ಯೇಸುಪ್ರಭು ಮಾರ್ಗವನ್ನು ತೋರಿಸೋದಕ್ಕೆ ಯೋಹಾನನು ಬಂದಿದ್ದಾನೆ. ಮತ್ತು ಈಗಿನ ಕಾಲದಲ್ಲಿ ಕ್ರೈಸ್ತರಾಗಿರುವಂಥ ನೀವು ನಾವು ಯಾಕಿದ್ದೀವಿ ಅಂತ ನೋಡುವಾಗ ಆ ರಕ್ಷಣೆ ಮಾರ್ಗವನ್ನು ತೋರಿಸ್ಬೇಕು, ಆ ಬೆಳಕಿನ ಮಾರ್ಗವನ್ನು ಪರಿಚಯ ಮಾಡಬೇಕು, ಆ ಬೆಳಕಿನ ಮಾರ್ಗದಲ್ಲಿ ನಡೆಸಬೇಕು, ಯೇಸು ಕ್ರಿಸ್ತರ ಒಂದು ಸಭೆಯಲ್ಲಿ ಸೇರಿಸಬೇಕು. ಅದನ್ನು ಬಿಟ್ಟು ಏನು ನಡೀತಾ ಇದೆ ಅಂತ ನೋಡುವಾಗ ಡ್ಯಾನ್ಸ್ಗಳು, ಹಾಡುಗಳು, ಇನ್ನೇನಪ್ಪ ಎಲ್ಲ ತಿನ್ನುವಂಥದ್ದು, ಕುಡಿಯುವಂಥದ್ದು, ಎಂಜಾಯ್ ಮಾಡಿಕೊಳ್ಳುವಂಥದ್ದು ನಡೀತಾ ಇದೆ. ದೇವರು ಹೇಳದೇ ಇರುವಂಥ ಕಾರ್ಯಕ್ರಮಗಳು ನಡೀತಾ ಇದೆ. ಓಕೆ, ಹಬ್ಬವನ್ನು ಮಾಡೋಣ. ಈ ಹಬ್ಬದಲ್ಲಿ ಪ್ರಿಯರ ದೇವರ ಮಕ್ಕಳಿರ ದೇವರನ್ನು ಉನ್ನತವಾಗಿ ಪರಿಚಯ ಮಾಡೋಣ ಪ್ರಿಯರೇ, ಉನ್ನತವಾಗಿ ಈ ಹಬ್ಬ ಮಾಡೋಣ ಎನ್ನುವಂಥದ್ದು ದೇವರ ಉದ್ದೇಶವಲ್ಲ. ಇದು ಮನುಷ್ಯರ ಮೂಲಕ ಬಂದದ್ದು. ಒಂದು ವೇಳೆ ಮಾಡಿದರೆ ಮಾಡೋಣ, ಆದರೆ ಅದರಲ್ಲಿ ದೇವರನ್ನು ಉನ್ನತವಾಗಿ ತೋರಿಸ್ಬೇಕಲ್ಲ, ದೇವರನ್ನು ಉನ್ನತವಾಗಿ ಪರಿಚಯ ಮಾಡಬೇಕು, ಉನ್ನತವಾಗಿ ತೋರಿಸ್ಬೇಕು, ಶ್ರೇಷ್ಠ ಸ್ಥಾನದಲ್ಲಿ ತೋರಿಸ್ಬೇಕು. ದೇವರು ನೊಂದುಕೊಳ್ಬಾರ್ದು. ಈ ಲೋಕ ಎಲ್ಲಿದೆ, ಯಾವ ಕಾಲದಲ್ಲಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ ನೋಡುವಾಗ ಕತ್ತಲೆಯಲ್ಲಿದೆ, ಅಂಧಕಾರದಲ್ಲಿದೆ, ಮರಣಾಂಧಕಾರದಲ್ಲಿದೆ. ಮರಣಾಂಧಕಾರದಲ್ಲಿ ಇದ್ದವರಿಗೆ ಬೆಳಕನ್ನು ಮೂಡಿಸೋದಕ್ಕೆ, ಮರಣಾಂಧಕಾರದಲ್ಲಿ ಕತ್ತಲೆಯಲ್ಲಿದೆ, ಕತ್ತಲೆಯಲ್ಲಿ ಇದ್ದಂಥ ಇವರಿಗೆ ಬೆಳಕಿನ ಮಾರ್ಗವನ್ನು ತೋರಿಸೋದಕ್ಕೆ, ಜೀವದ ಮಾರ್ಗವನ್ನು ತೋರಿಸೋದಕ್ಕೆ, ನಿತ್ಯ ಜೀವದ ಮಾರ್ಗವನ್ನು ತೋರಿಸೋದಕ್ಕೆ, ಪರಲೋಕದ ಮಾರ್ಗವನ್ನು ತೋರಿಸೋದಕ್ಕೆ, ಆತ್ಮಿಕವಾದ ಜ್ಞಾನವನ್ನು ತೋರಿಸೋದಕ್ಕೆ. ಆತ್ಮಿಕವಾದಂಥ ಜ್ಞಾನ ಎಲ್ಲಿದೆ? ಆತ್ಮಿಕವಾದಂಥ ಬೋಧನೆ ಎಲ್ಲಿದೆ? ಆತ್ಮಿಕವಾದಂಥ ಬೋಧನೆ ಎಲ್ಲಿ ನಡೀತಾ ಇದೆ? ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಆತ್ಮಿಕವಾದಂಥ ಬೋಧನೆ ನಡಿಬೇಕು, ಸತ್ಯವಾದಂಥ ಬೋಧನೆ ನಡಿಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನೋಡಿ ಪ್ರೇರೆ. 14ನೇ ವಚನವನ್ನು, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಯಾರ ಮಕ್ಕಳು? ದೇವರ ಮಕ್ಕಳು. ಏನ್ರಿ ಪ್ರಿಯರ ದೇವರ ಮಕ್ಕಳಿರ ಏನಾಗಿದ್ದಾರೆ ಅಂತ ನೋಡುವಾಗ, ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಅವರಂತೆ. ಯಾರು? ಮನುಷ್ಯರಂತೆ. ಮನುಷ್ಯರಂತೆ ಅಂದರೆ ದೇವರ ಮಕ್ಕಳು ಎಂದ ಮಾನವರು ಶರೀರಧಾರಿಯನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಇರುವುದರಿಂದ ಯೇಸು ಕ್ರಿಸ್ತರು ಕೂಡ ಶರೀರಧಾರಿಯಾಗಿ ಬಂದಿದ್ದಾರೆ. ಶರೀರಧಾರಿ ಅವರಂತೆ ಆಗಿದ್ದಾನಂದರೆ, ಅವರಂತೆ ಆಗಿದ್ದಾನಂದರೆ ಕ್ರಿಯೆಗಳಲ್ಲ, ಶರೀರವನ್ನು ಧರಿಸಿಕೊಂಡಿದ್ದಾನಂತ ಅರ್ಥ. ಮನುಷ್ಯರು ಪಾಪದಲ್ಲಿದ್ದಾರೆ. ಪಾಪದಲ್ಲಿ, ಅಂಧತ್ವದಲ್ಲಿ, ಕತ್ತಲೆಯಲ್ಲಿ, ಮರಣಾಂಧಕಾರದಲ್ಲಿ ಇದ್ದಾರೆ ಪ್ರಿಯರೇ. ಮರಣಾಂಧಕಾರದಲ್ಲಿ, ಕತ್ತಲೆಯಲ್ಲಿ ಇದ್ದಂಥ ಇವರನ್ನು ಬಿಡಿಸಬೇಕು, ಕಾಪಾಡಬೇಕು. ಅದಕ್ಕೆ ನೋಡಿ, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಂದರೆ ಮಾನವರು ಹೇಗಿದ್ದಾರೆ, ಎಲ್ಲಿದ್ದಾರೆ ಅಂತ ನೋಡುವಾಗ, ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದು. ಅಂದರೆ ಮರಣ ಭಯದಿಂದ ಮರಣಾಧಿಕಾರಿಯಾಗಿರುವಂಥ ಸೈತಾನನಿಗೆ ದಾಸರಾಗಿದ್ದಾರಂತೆ. ಯಾರಿಗೆ ದಾಸರಾಗಿದ್ದಾರಂತೆ? ಸೈತಾನನಿಗೆ ದಾಸರು, ಗುಲಾಮರು, ಸೈತಾನನಿಗೆ ಸೇವಕರಾಗಿದ್ದಾರಂತೆ. ಯಾಕೆ ಸೇವಕರು, ಯಾಕೆ ಅಂತ ನೋಡುವಾಗ, ಮರಣದ ಭಯದ ದೆಸೆಯಿಂದ. ಮರಣ ಭಯದ ದೆಸೆಯಿಂದ ಅಂದರೆ ಮರಣದ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ, ಆತ್ಮಜ್ಞಾನ ಇಲ್ಲ. ಈ ಲೋಕಕ್ಕೆ ಆತ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇಲ್ಲ. ಆತ್ಮಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇಲ್ಲದ ಈ ಲೋಕಕ್ಕೆ
ಅಂಧಕಾರದ ಈ ಲೋಕಕ್ಕೆ, ಮರಣಾಂಧಕಾರದ ಈ ಲೋಕಕ್ಕೆ ಬೆಳಕನ್ನು ಮೂಡಿಸುವಂಥ ಜ್ಞಾನವು, ಅರುಣೋದಯವು, ಬೆಳಕು, ದೇವರ ಜ್ಞಾನವೆಂಬ ಬೆಳಕು, ಯೇಸು ಕ್ರಿಸ್ತನೆಂಬ ಬೆಳಕು ಈ ಲೋಕಕ್ಕೆ ಬಂದಿದ್ದಾರೆ. ಈ ಮರಣಾಂಧಕಾರದಲ್ಲಿ ಇದ್ದವರನ್ನ ಬಿಡಿಸೋದಿಕ್ಕೆ, ಮರಣಾಂಧಕಾರದಲ್ಲಿ ಕತ್ತಲೆಯ ಸಾಮ್ರಾಜ್ಯದಲ್ಲಿ ದಾಸರಾಗಿದ್ದಾರೆ. ಅದಕ್ಕೆ ಯಾವ ರೀತಿ ದಾಸರಾಗಿದ್ದಾರೆ, ಯಾಕೆ ದಾಸರಾಗಿದ್ದಾರೆ ಅಂತ ನೋಡುವಾಗ ಏನ್ರಿ, ಮರಣ ಭಯದ ದೆಸೆಯಿಂದ. ಮರಣದ ಭಯ ಇದೆ ಅಂತೆ, ಮರಣ ಭಯ. ಈ ಮರಣ ಭಯ ಏನು? ಪ್ರಿಯರ ದೇವರ ಮಕ್ಕಳಿರ, ಎಲ್ಲರಿಗೂ ಈ ಲೋಕದಲ್ಲಿ ಒಂದು ಭಯ ಇರುತ್ತೆ ರೀ. ಎಲ್ಲರಿಗೂ ಒಂದು ಭಯ ಏನ್ರಿ, ಮರಣ ಬಂದರೆ, ಮರಣ ಹತ್ತಿರವಾಯ್ತು ಅಂತ ತಿಳ್ಕೊಂಡು ನಡುಗ್ತಾ ಇರ್ತಾರೆ ಪ್ರಿಯರ್. ನಡುಗು, ಮರಣ ಹತ್ತಿರವಾಗಿದೆ ಅಂದರೆ ಒಂದು ರೀತಿಯಲ್ಲಿ ಭಯ. ಎಲ್ಲರೂ ಯಾವುದು ಇಷ್ಟಪಡ್ತಾರೆ ಅಂದರೆ ಈ ಲೋಕದಲ್ಲಿ ಬದುಕಬೇಕು, ಹೇಗಾದರೂ ಮಾಡಿ ಬದುಕಬೇಕು, ಹೇಗಾದರೂ ಮಾಡಿ ನಾವು ಜೀವಿಸಬೇಕು. ಯಾರು ಕೂಡ ಸಾಯೋದಕ್ಕೆ ಇಷ್ಟಪಡಲ್ಲ ಪ್ರಿಯರೇ. ಸಾಯೋದಕ್ಕೆ ಇಷ್ಟಪಡದೆ ಹೇಗಾದರೂ ಮಾಡಿ ಈ ಲೋಕದಲ್ಲಿ ಬದುಕಬೇಕು ಅಂತೇಳಿ ಆ ಸಾವಿನ ವಿಷಯದಲ್ಲಿ, ಆ ಮರಣದ ವಿಷಯದಲ್ಲಿ ಭಯದಿಂದ ಯಾರಿಗೆ ದಾಸರಾಗಿದ್ದಾರೆ ಅಂತ ನೋಡುವಾಗ ಸೈತಾನನಿಗೆ ದಾಸರಾಗಿದ್ದಾರೆ. ಯಾರಿಗೆ ದಾಸರಾಗಿದ್ದಾರೆ? ಸೈತಾನನಿಗೆ ದಾಸರಾಗಿದ್ದಾರೆ, ದೆವ್ವಕ್ಕೆ ದಾಸರಾಗಿದ್ದಾರೆ, ಗುಲಾಮರಾಗಿದ್ದಾರೆ, ಸೇವಕರಾಗಿದ್ದಾರೆ, ಒಳಪಟ್ಟಿದ್ದಾರೆ, ಸೈತಾನನಿಗೆ ಒಳಪಟ್ಟಿದ್ದಾರೆ, ಸೈತಾನನಿಗೆ ಮಕ್ಕಳಾಗಿದ್ದಾರೆ. ಅಂದರೆ ದೇವರ ಮಕ್ಕಳು, ದೈವ ಸಂತಾನದವರು, ದೇವರ ಕುಟುಂಬದವರು ಯಾರಿಗೆ ಒಳಪಟ್ಟಿದ್ದಾರೆ, ಯಾರಿಗೆ ದಾಸರಾಗಿದ್ದಾರೆ, ಗುಲಾಮರಾಗಿದ್ದಾರೆ ಅಂತ ನೋಡುವಾಗ ಏನ್ರಿ, ದೇವರ ವಂಶದವರು ಸೈತಾನನಿಗೆ ದಾಸರು. ದೇವರ ವಂಶದವರು ಸೈತಾನನಿಗೆ ದಾಸರು. ದೇವರು ತನ್ನ ಮಕ್ಕಳನ್ನು ಕುರಿತು ಏನಂತ ಹೇಳಿದ್ದಾರೆ ಅಂತ ನೋಡುವಾಗ, ನೀವು ನನ್ನ ಮಕ್ಕಳು, ನನ್ನ ಸ್ವಕೀಯ ಪ್ರಜೆಗಳು, ನನ್ನ ವಂಶ ನೀವು, ನನ್ನ ಸ್ವಕೀಯ ಪ್ರಜೆಗಳು ನೀವು, ನನ್ನ ಮಕ್ಕಳು ನೀವು ಅಂತ ದೇವರು ಹೇಳಿದಾಗ, ದೇವರ ಮಕ್ಕಳಾಗಿರುವಂಥ ಮನುಷ್ಯರು ಯಾರಿಗೆ ದಾಸರಾಗಿದ್ದಾರೆ, ಯಾರಿಗೆ ಗುಲಾಮರಾಗಿದ್ದಾರೆ, ಯಾರಿಗೆ ಸೇವಕರಾಗಿದ್ದಾರೆ ಅಂತ ನೋಡುವಾಗ ಸೈತಾನನಿಗೆ ಸೇವಕರು, ದಾಸರು, ಗುಲಾಮರು. ಯಾಕೆ ಅಂತ ನೋಡುವಾಗ ಮರಣದ ಭಯ, ಮರಣದ ಭಯ, ಮರಣದ ಭಯ. ಮರಣದ ಭಯ ಯಾಕೆ ಅಂತ ನೋಡುವಾಗ ಮರಣದ ಬಗ್ಗೆ ಏನ್ರಿ ತಿಳುವಳಿಕೆ ಇಲ್ಲ ರೀ. ಸಾವಿನ ಬಗ್ಗೆ ತಿಳುವಳಿಕೆ ಇಲ್ಲ, ಮರಣದ ಬಗ್ಗೆ ಅರ್ಥ ಆಗಿಲ್ಲ ಪ್ರಪಂಚಕ್ಕೆ. ಅದಕ್ಕೆ ಈ ಮರಣ ಎನ್ನುವಂಥ ಭಯದಿಂದ ಏನಾಗಿದ್ದಾರೆ ಅಂತ ನೋಡುವಾಗ ಸೈತಾನನಿಗೆ ಗುಲಾಮರಾಗಿದ್ದಾರೆ. ಯಾವ ರೀತಿ? ನಾವು ಈ ಲೋಕದಲ್ಲಿ ಹೇಗಾದರೂ ಮಾಡಿ ಬದುಕಬೇಕು, ಮರಣ ಬರಬಾರ್ದು, ಮರಣ ಮಾತ್ರ ಬರ್ಕೂಡ್ದು. ಅದಕ್ಕೆ ಒಂದು ವೇಳೆ ಯಾರಾದರೂ ರೋಗದಲ್ಲಿದ್ದಾರಂತ ತಿಳ್ಕೊಳ್ಳಿ, ರೋಗದಲ್ಲಿ ಇದ್ದಾರಂತ ತಿಳ್ಕೊಳ್ಳಿ, ಏನು ಮಾಡ್ತಾರೆ ಅವರು? ವೈದ್ಯರ ಬಳಿಯಲ್ಲಿ ಹೋಗ್ತಾರೆ. ಕಡಿಮೆ ಆಗಿಲ್ಲ ಅಂದರೆ ಎಲ್ಲಿಗೆ ಹೋಗ್ತಾರೆ? ಮತ್ತೆ ಜ್ಯೋತಿಷ್ಕರ ಬಳಿಯಲ್ಲಿ, ಇಲ್ಲಾಂದರೆ ಪಂಚಾಂಗ ಹೇಳೋರ ಬಳಿಯಲ್ಲಿ, ಮಾಟ ಮಂತ್ರ ಮಾಡೋರ ಬಳಿಯಲ್ಲಿ, ಅವ್ರ ಬಳಿಯಲ್ಲಿ ಹೋಗಿ, ಅಯ್ಯ ಯಾಕೆ ಈ ರೀತಿ ಇದೆ, ರೋಗ ಕಡಿಮೆ ಆಗ್ತಾ ಇಲ್ಲ, ಒಂದು ರೀತಿಯಲ್ಲಿ ಶೋಧನೆಗಳ ಮನೆಯಲ್ಲಿ ಏನಾಗುತ್ತೆ, ಸತ್ತೋಗ್ತೀವ, ಏನಾದರೂ ಅಪಘಾತ ನಡೆಯುತ್ತಂತೇಳಿ ಅವ್ರೇನು ಮಾಡ್ತಾರಂತ ನೋಡುವಾಗ ನಿಮ್ಮ ಮನೆಯಲ್ಲಿ ದೆವ್ವ ಕಾಡ್ತಾ ಇದೆ, ಭೂತ ಕಾಡ್ತಾ ಇದೆ, ಏನೋ ಶನಿ ಕಾಡ್ತಾ ಇದೆ ಅಂತೇಳಿ ಆನಂತರ ಒಂದು ರೀತಿಯಲ್ಲಿ ಭಯ ಹುಟ್ಟಿಸಿ, ಅಂದರೆ ಮರಣದ ಭಯ ಹುಟ್ಟಿಸಿ ಅವನೇನು ಮಾಡ್ತಾ ಇದ್ದಾನಂತ ನೋಡುವಾಗ ತನ್ನ ಹತೋಟೆಯಲ್ಲಿ ಸೇರಿಸ್ಕೊಳ್ಳುವಂಥದ್ದು. ಅಂದರೆ ಸೈತಾನನಿಗೆ ದಾಸರಾಗಿ ಮಾಡುವಂಥದ್ದು, ಸೈತಾನನಿಗೆ ಗುಲಾಮರಾಗಿ ಮಾಡುವಂಥದ್ದು, ದೇವರಿಂದ ದೂರ ಮಾಡುವಂಥದ್ದು, ತನ್ನ ಹತೋಟಿಯಲ್ಲಿ ಸೇರಿಸ್ಕೊಳ್ಳುವಂಥದ್ದು ನಡೀತಾ ಇದೆ. ಈ ಮನೆಯಲ್ಲಿ ಭೂತ, ಈ ಮನೆಯಲ್ಲಿ ಸೈತಾನಿದೆ, ಈ ಮನೆಯಲ್ಲಿ ದೆವ್ವ ಕಾಡ್ತಾ ಇದೆ ಅಂತೇಳಿ ಮರಣದ ಭಯವನ್ನು ಹುಟ್ಟಿಸಿ ಆನಂತರ ಅಂತರಗಳು, ತಂತ್ರಗಳು, ಮಾಟ ಮಂತ್ರಗಳು ಅಂತೇಳಿ, ಜ್ಯೋತಿಷ್ಕರಂತೇಳಿ ಪೂಜೆಗಳು, ಪುರಸ್ಕಾರಗಳು, ಹೋಮಗಳು, ಅದು ಮಾಡಬೇಕು ಇದು ಮಾಡಬೇಕಂತೇಳಿ ಆನಂತರ ಅವ್ರ ಮೂಲಕ ಹಣವನ್ನು ದೋಚಿಕೊಂಡು ಕುಟುಂಬಗಳನ್ನು ಹಾಳು ಮಾಡಿ ಸೈತಾನರಿಗೆ ಗುಲಾಮರನ್ನಾಗಿ ಮಾಡಿ ಕೊನೆಯದಾಗಿ ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದ್ದಾರೆ. ಏನಿದೆ ಇವರ ಹಿಂದೆ, ಏನಿದೆ ಅಂತ ನೋಡುವಾಗ ಮರಣದ ಭಯ.
ಮರಣದ ಭಯ, ಸಾವಿನ ಭಯ. ಸಾವು ಅಂದರೆ ಭಯ ಇದೆ, ಮರಣ ಅಂದರೆ ಭಯ ಇದೆ. ಒಟ್ಟಿನಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು ಅಂತ, ಈ ಲೋಕದಲ್ಲಿ ಸುಖವಾಗಿ ಬಾಳಬೇಕು, ಸುಖವಾಗಿ ಬದುಕಬೇಕು. ಅದಕ್ಕೆ ಸುಖವಾಗಿ ಬದುಕಬೇಕಂದ್ರೆ ದೇವರನ್ನ ಪಕ್ಕಕ್ಕಿಡಬೇಕು, ಈ ಶರೀರ ಆಸೆ ತೀರಿಸ್ಕೊಳ್ಬೇಕು, ಕಣ್ಣಿನ ಆಸೆ ತೀರಿಸ್ಕೊಳ್ಬೇಕಂತೇಳಿ ಅನೇಕ ಪಾಪಗಳು ಕೊನೆಯದಾಗಿ ದೇವರನ್ನ ಬಿಟ್ಟು ಮಾಟ ಮಂತ್ರಗಳು ಅದು ಇದು ಅಂತೇಳಿ ಇಲ್ಲಿಗೋಗಿ ಆ ಮಂಟಪ ಈ ಮಂಟಪ, ಆ ಗುಡಿ ಈ ಗುಡಿ ಅಂತೇಳಿ ತಿರುಗಾಡಿ ದೇವರನ್ನ ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿ ಅಂಧತ್ವದಲ್ಲಿ ಮರಣಾಂಧಕಾರದಲ್ಲಿ ನಡೆದು ಜೀವಿಸುವಂಥ ಲೋಕ ಇದು. ಮರಣಾಂಧಕಾರದಲ್ಲಿದೆ, ಅಂಧಕಾರದಲ್ಲಿದೆ, ಪಾಪದಲ್ಲಿದೆ, ಪಾಪದ ವ್ಯಾಮೋಹದಲ್ಲಿದೆ. ಒಟ್ಟಿನಲ್ಲಿ ಈ ಲೋಕದಲ್ಲಿ ಬದುಕಬೇಕು. ಯಾರು ಸತ್ರೆ ನನಗೇನು, ಯಾರು ಸತ್ರೆ ನನಗೆ ಲಂಚ ಬೇಕು, ನನಗೆ ಹಣ ಬೇಕು. ಹಣ ಬೇಕಂದರೆ ಇನ್ನೊಬ್ಬನು ಬದುಕ್ತಾನೆ ಬಿಡ್ತಾನೆ ಗೊತ್ತಿಲ್ಲ, ಅವ್ನು ದುಡ್ದಿದ್ದು ನನಗೆ ಬೇಕು ಏನ್ರಿ. ಅಮಾಯಕರು ದುಡ್ದಿರ್ತಾರೆ, ಏನೋ ಸಂಪಾದನೆ ಮಾಡ್ಕೊಂಡಿರ್ತಾರೆ, ಬದುಕ್ತಾ ಇರ್ತಾರೆ. ಅವರನ್ನು ಕೂಡ ದೋಚಿಕೊಂಡು ಬದುಕುವಂಥ ಕ್ರೂರ ಜಾತಿ ಈ ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕುತ್ತಾ ಇದೆ. ಕ್ರೂರ ಜಾತಿ, ಮಾನವ ಜಾತಿಯಲ್ಲಿ ಕ್ರೂರ ಜಾತಿ, ಮೃಗಗಳ ಜಾತಿ ಬದುಕೋದಕ್ಕೆ ಬಿಡ್ತಾ ಇಲ್ಲ. 1ನೇ ಶತಮಾನದಲ್ಲಿ ಆಗಿರ್ಬೋದು, ಕ್ರಿಸ್ತ ಪೂರ್ವದಲ್ಲಿ ಆಗಿರ್ಬೋದು, ಅಧಿಕಾರಿಗಳ ಮಧ್ಯದಲ್ಲೇ ಆಗಿರ್ಬೋದು, ಸಮಾಜದಲ್ಲಿ ಮಧ್ಯದಲ್ಲೇ ಆಗಿರ್ಬೋದು, ಚಿಕ್ಕವರ ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಬಾಚಿಕೊಳ್ಳೋರು, ದೋಚಿಕೊಳ್ಳೋರು, ಕೊಳ್ಳೆ ಹೊಡೆಯೋರು, ದರೋಡೆ ಮಾಡೋರು ರಾಶಿಯಾಗಿದ್ದಾರೆ. ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲ ಕಡೆ ನಡೀತಾ ಇದೆ. ಎಲ್ಲ ಕಡೆ ವ್ಯಾಪಾರದಲ್ಲಿ, ವಸ್ತುಗಳಲ್ಲಿ ಪ್ರತಿಯೊಂದನ್ನು ಪರಿಶೋಧನೆ ಮಾಡುವಾಗ ಏನ್ರಿ ನೀರಿನಲ್ಲಿ ಮೋಸ ಇದೆ, ಹಾಲಿನಲ್ಲಿ ಮೋಸ ಇದೆ, ತರಕಾರಿಯಲ್ಲಿ ಮೋಸ ಇದೆ, ಏನ್ರಿ ಆಹಾರ ಪದಾರ್ಥಗಳಲ್ಲಿ ಮೋಸ ನಡೀತಾ ಇದೆ. ಅಕ್ಕಿಯಲ್ಲಿ, ಜ್ವಾಳದಲ್ಲಿ, ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಪ್ರತಿಯೊಂದರಲ್ಲಿ ಮೋಸ. ಯಾಕೆ ಮೋಸ ಅಂತ ನೋಡುವಾಗ ಹೇಗಾದರೂ ಮಾಡಿ ನಾನು ಬದುಕಬೇಕು, ಇನ್ನೊಬ್ಬರು ಸತ್ರು ಪರವಾಗಿಲ್ಲ, ಇನ್ನೊಬ್ಬನು ಹಾಳಾದರೂ ಪರವಾಗಿಲ್ಲ, ಸತ್ರು ಪರವಾಗಿಲ್ಲ ಅಂತೇಳಿ ನಾನು ಬದುಕಬೇಕು ಎಂಬ ಆಲೋಚನೆಯಿಂದ ಹೇಗಾದರೂ ಮಾಡಿ ನಾನು ಜೀವಿಸಬೇಕು ಅಂತ, ಹೇಗಾದರೂ ಮಾಡಿ ನಾನು ಜೀವಿಸಬೇಕು, ಸಾಯಬಾರ್ದು, ಬದುಕಬೇಕು, ನನ್ನ ಕುಟುಂಬ ಬದುಕಬೇಕು, ನನ್ನ ಕುಟುಂಬ ಸುಖವಾಗಿ ಆನಂದವಾಗಿದ್ದರೆ ಸಾಕು ಅಂತೇಳಿ ಇನ್ನೊಬ್ಬರನ್ನ ಕೊಳ್ಳೆ ಹೊಡೆದು, ಇನ್ನೊಬ್ಬರನ್ನ ನಾಶ ಮಾಡಿ, ಇನ್ನೊಬ್ಬರನ್ನ ಹಾಳು ಮಾಡಿ, ಹತ್ಯೆ ಮಾಡಿ ಏನ್ರಿ ಮನುಷ್ಯನು ಬದುಕ್ತಾ ಇದ್ದಾನೆ. ಅಂದರೆ ಇವರೆಲ್ಲರಿಗೂ ಏನಿದೆ ಅಂತ ನೋಡುವಾಗ ಮರಣದ ಭಯ ಇದೆ, ಮರಣದ ಭಯ. ಈ ಮರಣದ ಭಯವನ್ನು ತೋರಿಸಿ ಸೈತಾನನ ಏನು ಮಾಡಿದ್ದಾನಂತ ನೋಡುವಾಗ ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡಿದ್ದಾನೆ. ಪ್ರಾರಂಭದಲ್ಲಿ ಕೂಡ ನೋಡಿ, ಅವ್ವಳನ್ನು ಆದಾಮನನ್ನು ಕೂಡ ತನ್ನ ಹತೋಟಿಯಲ್ಲಿ ಸೇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಏನು ಮಾಡಿದ್ದಾನಂತ ನೋಡುವಾಗ ಏನ್ರಿ, ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನದಿಂದ ನೋಡ್ಕೊಂಡು ಬನ್ನಿ ಏನ್ರಿ. ಅಲ್ಲಿ 2ನೇ ವಚನವನ್ನು ನೋಡೋಣ. ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ. ಅಂದರೆ 1ನೇ ವಚನದಲ್ಲಿ ಒಂದು ಸಾರಿ ಗಮನಿಸೋಣ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ನಿಜನಾ ಅಮ್ಮ ಅವ್ವ? ಏನವ್ವ? ಅವಾಗ ಅವಳು ಏನು ಹೇಳಿದ್ದಾಳೆ? ನಿಜ, ದೇವರು ಹೇಳಿದ್ದು ನಿಜ. ದೇವರು ಏನು ಹೇಳಿದ್ದಾನೆ ಅವ್ವ? 2ನೇ ವಚನ. ತೋಟದಲ್ಲಿರುವ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಅಂತ ಹೇಳಿದ್ದಾನೆ. ಅಂದರೆ ದೇವರು ಹೇಳಿದ್ದು ಸತ್ಯನ ಸುಳ್ಳ? ದೇವರು ಏನು ಹೇಳಿದ್ರು ಸತ್ಯವನ್ನೇ ಹೇಳ್ತಾರೆ ವಿನಃ ಕಲ್ಪನೆಗಳನ್ನು, ಸುಳ್ಳುಗಳನ್ನು ದೇವರು ಮಾತಾಡಲ್ಲ ಪ್ರಿಯರೇ. ಕಲ್ಪನೆ ಹೇಳಲ್ಲ, ಸುಳ್ಳುಗಳು ಹೇಳಲ್ಲ. ಏನು ಸತ್ಯ ಇದೆಯೋ ಅಷ್ಟೇ ಹೇಳ್ತಾನೆ. ಇವನೇನು ಮಾಡ್ತಾನೆ?
ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಏನು ಹೇಳಿದ್ದಾನಂತ ನೋಡುವಾಗ, ಇಲ್ಲವ್ವ ತಿಂದರೆ ಏನೂ ಆಗಲ್ಲ, ತಿಂದರೆ ನೀವು ಸಾಯೋದಿಲ್ಲ, ನಿಮ್ಮ ಕಣ್ಣುಗಳು ತೆರೀತವೆ. ದೇವರು ಹೇಳಿದ್ದು ಸುಳ್ಳು ಅಂತೇಳಿ ಈ ಸೈತಾನ್ ಏನು ಮಾಡಿದಾನಂತ ನೋಡುವಾಗ ಘಟ ಸರ್ಪದಲ್ಲಿ ಸೇರಿಕೊಂಡು ಹೇಳಿರುವಂಥ ಮಾತೇನಂತ ನೋಡುವಾಗ, ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಹೇಗೂ ಸಾಯುವುದಿಲ್ಲ, ತಿಂದರೆ ಸಾಯುವುದಿಲ್ಲ, ನಿಮ್ಮ ಕಣ್ಣುಗಳು ತೆರೀತವೆ. ಎರಡನೇದಾಗಿ ನೀವು ದೇವರಂತಾಗ್ತೀರಾ, ನೀವು ಸಾಯೋದಿಲ್ಲ ಅಂದರೆ ನಿಮಗೆ ಮರಣ ಬರೋದಿಲ್ಲ, ನೀವು ಸಾಯೋದೇ ಇಲ್ಲ, ನೀವು ತಿಂದುಬಿಡಿ ಅಂತೇಳಿ ಹೇಳಿದಾಗ, ಇವಾಗ ಈ ಸ್ತ್ರೀಯಳು ಯಾರ ಮಾತನ್ನು ಕೇಳಬೇಕು? ದೇವರ ಮಾತನ್ನು ಕೇಳಬೇಕಾ, ಸೈತಾನನ ಮಾತನ್ನು ಕೇಳಬೇಕಾ? ದೇವರ ಮಾತನ್ನು ಕೇಳಬೇಕು. ಯಾಕೆಂದರೆ ದೇವರು ಖಂಡಿತವಾಗಿ ಹೇಳಿದ್ದಾರೆ. ಯಾಕೆಂದರೆ ಪ್ರತಿನಿತ್ಯ ಕೂಡ ದೇವರು ಬಂದು ಮಾತಾಡಿಸ್ತಾ ಇದ್ದಾರೆ, ಗೊತ್ತಲ್ವ? ಆದರೆ ಅವಳು ಮಾಡಿದ್ದೇನಪ್ಪ ಅಂತ ನೋಡುವಾಗ ಸರ್ಪನ ವಂಚನೆಗೆ, ಸರ್ಪದ ಕುಯುಕ್ತಿಗೆ, ವಂಚನೆಗೆ ಒಳಬಿದ್ದು ಮೋಸ ಹೋದಳು ಅಂತಿರುತ್ತೆ. ಆಮೇಲೆ ಆದಾಮನು ಕೂಡ ಮೋಸ ಹೋಗ್ತಾನೆ, ತಿಂತಾರೆ, ಇಬ್ಬರು ಕೂಡ ತಿಂದುಬಿಡ್ತಾರೆ. ಇಬ್ಬರು ತಿಂದು ಏನ್ರಿ ಅವಾಗ ದೇವ್ರ ಮುಂದೆ ನಿಂತ್ಕೊಳ್ಳೋಕೆ ಭಯಪಡ್ತಾರೆ. ಅಂದರೆ ಸೈತಾನ್ ಮಾಡಿರುವಂಥದ್ದು ಏನಪ್ಪ ಅಂತ ನೋಡುವಾಗ ಸೈತಾನ್ ತೋರಿಸಿರೋದು ನೀವು ಸಾಯೋದಿಲ್ಲ, ಅದನ್ನೇ ತೋರಿಸಿದೆ. ಅಂದರೆ ಮರಣದ ಭಯವನ್ನು ಹುಟ್ಟಿಸಿದೆ ಅಲ್ಲಿ. ಇವಾಗ ತಿಂದರೆ ಸಾಯ್ತೀರಿ ಅಂತೇಳಿ ದೇವರು ಹೇಳಿದ್ದಾನೆ, ಸಾಯೋದಿಲ್ಲ ಅಂತೇಳಿ ಸೈತಾನ್ ಹೇಳ್ತಾ ಇದ್ದಾನೆ. ಇವಾಗ ಇವ್ರ ಮಧ್ಯದಲ್ಲಿ ಏನು ಹುಟ್ಟಿದೆ ಅಂತ ನೋಡುವಾಗ, ಸಾಯೋದಿಲ್ಲ ಅಂದರೆ ಹೇಗಾದರೂ ಮಾಡಿ ತಿನ್ನೋಣ, ಒಟ್ಟಿನಲ್ಲಿ ತಿನ್ನೋಣ, ಕಣ್ಣಿನ ಆಸೆ, ಶರೀರ ಆಸೆ ಇದೆ ಇದರಲ್ಲಿ. ಅಂದರೆ ತಿನ್ನಬೇಕು, ನಾಲಿಗೆಗೆ ಆಸೆ, ಕಣ್ಣು ನೋಡ್ತಾ ಇದ್ದರೆ ಅದು ಅದ್ಭುತವಾಗಿ ಕಾಣ್ತಾ ಇದೆ, ಹೇಗಾದರೂ ಮಾಡಿ ಅನುಭವಿಸೋಣ, ಹೇಗಾದರೂ ಮಾಡಿ ಅನುಭವಿಸೋಣ, ಜೀವಿಸೋಣ, ಅನುಭವಿಸೋಣ ಅಂತೇಳಿ ದೇವರ ಮಾತನ್ನು ಪಕ್ಕಕ್ಕಿಟ್ಟು ದೇವರ ಮಾತನ್ನು ಮೀರಿ ಪಾಪ ಮಾಡಿ ಏನ್ರಿ ತಿನ್ನುವಂಥದ್ದು. ಅಂದರೆ ಅಲ್ಲಿ ಏನು ತೋರಿಸಿದೆ ಅಂತ ನೋಡುವಾಗ, ನೀವು ಸಾಯೋದಿಲ್ಲ, ನೀವು ಮರಣ ಹೊಂದೋದಿಲ್ಲ, ನೀವು ಸಾಯೋದಿಲ್ಲ, ಮರಣ ಹೊಂದೋದಿಲ್ಲ ಅಂತೇಳಿ ಮರಣದ ಹತೋಟಿಯಲ್ಲಿ ಸೇರಿಸ್ಕೊಳ್ಳುತ್ತೆ. ಅಂದರೆ ತನ್ನ ಹತೋಟಿಯಲ್ಲಿ ಸೇರಿಸ್ಕೊಳ್ಳುವಂಥದ್ದು. ಇವಾಗಲೂ ಕೂಡ ಏನ್ರಿ ಮಾಟ ಮಂತ್ರಗಳು, ಜ್ಯೋತಿಷ್ಕರು ಇವರೆಲ್ಲರಿದ್ದಾರಲ್ಲಿ ಏನು ಮಾಡ್ತಾ ಇದ್ದಾರೆ? ನಾವು ಮಾಟ ಮಂತ್ರ ಮಾಡಿದಾಗ ನೀವು ಸಾವು ಬರೋದಿಲ್ಲ, ನಿಮಗೆ ಸಾವು ಬರೋದಿಲ್ಲ, ನೀವು ಧೈರ್ಯವಾಗಿರ್ತೀರಾ, ಯಾವ ತೊಂದರೆಗಳಿರಲ್ಲ, ನಿಮಗೆ ಯಾವ ತೊಂದರೆಗಳಿಲ್ಲ. ಒಟ್ಟಿನಲ್ಲಿ ನಾವು ಮಾಟ ಮಂತ್ರ ಮಾಡುವುದರಿಂದ ನೀವು ಚೆನ್ನಾಗಿ ಬದುಕ್ತೀರಾ, ಆನಂದವಾಗಿ ಬದುಕ್ತೀರಾ, ಸುಖವಾಗಿ ಬಾಳ್ತೀರ ಅಂತೇಳಿ ಈ ರೀತಿ ಮಾಯ ಮಾಡಿ, ಮುರುಳು ಮಾಡಿ ತಮ್ಮ ಹತೋಟಿಯಲ್ಲಿ ಸೇರಿಸಿಕೊಂಡು ದೇವರಿಂದ ದೂರ ಮಾಡುವಂಥ ಕಾರ್ಯಕ್ರಮಗಳು, ಅದಕ್ಕೆ ಎಲ್ಲ ಕಾರ್ಯಕ್ರಮಗಳು ನೋಡಿ ಪ್ರಿಯರ ದೇವರ ಮಕ್ಕಳಿರ, ದೇವರ ಹೆಸರಿನಲ್ಲೇ ನಡೀತಾ ಇದೆ. ಸೃಷ್ಟಿಕರ್ತನಾಗಿರುವಂಥ ಪರಮಾತ್ಮನು ಇದ್ದಾಗ ಆ ಪರಮಾತ್ಮನನ್ನು ಪಕ್ಕಕ್ಕಿಟ್ಟು ಆ ಸೃಷ್ಟಿಕರ್ತನಾಗಿರುವಂಥ ಆ ಸರ್ವೇಶ್ವರನನ್ನು, ಮಹೋನ್ನತನನ್ನು, ಮಹಾಶಕ್ತನಾಗಿರುವಂಥ ದೇವರನ್ನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ಆ ಮಹಾಶಕ್ತನಾಗಿರುವಂಥ ಆ ದೇವರನ್ನು ಪಕ್ಕಕ್ಕಿಟ್ಟು ಏನು ಮಾಡುವಂಥದ್ದು? ಒಂದು ಬೊಂಬೆಯನ್ನು ಪರಿಚಯ ಮಾಡಿದ್ದಾರೆ, ಒಂದು ಗಿಡವನ್ನು ಪರಿಚಯ ಮಾಡಿದ್ದಾರೆ, ಒಂದು ಹೂಳವನ್ನು ಪರಿಚಯ ಮಾಡಿದ್ದಾರೆ, ಒಂದು ಕಪ್ಪೆಯನ್ನು ಪರಿಚಯ ಮಾಡಿದ್ದಾರೆ, ಒಂದು ಹಾವನ್ನು ಪರಿಚಯ ಮಾಡಿದ್ದಾರೆ, ಒಂದು ಕತ್ತೆಯನ್ನು ಪರಿಚಯ ಮಾಡಿದ್ದಾರೆ, ಒಂದು ಹಂದಿಯನ್ನು ಪರಿಚಯ ಮಾಡಿದ್ದಾರೆ, ಒಂದು ನಾಯಿಯನ್ನು ಪರಿಚಯ ಮಾಡಿದ್ದಾರೆ, ಒಂದು ಓರಿಯನ್ನು ಪರಿಚಯ ಮಾಡಿದ್ದಾರೆ. ಈ ಹಂದಿ ದೇವರು, ಈ ನಾಯಿ ದೇವರು, ಈ ಓರಿ ದೇವರು ಅಂತೇಳಿ, ಒಂದು ಹಾವು ದೇವರು ಅಂತೇಳಿ, ಒಂದು ಕಪ್ಪೆ ದೇವರು ಅಂತೇಳಿ, ಟೋಟಲ್ ಎಷ್ಟು ಜೀವರಾಶಿಗಳಿದೆಯೋ ಎಲ್ಲ ಜೀವರಾಶಿಗಳು ದೇವರಂತೇಳಿ ಪರಿಚಯ ಮಾಡಿ, ದೇವರಿಂದ ದೂರ ಮಾಡಿ, ಮರಣದ ಭಯವನ್ನು ಹುಟ್ಟಿಸಿ, ಆನಂತರ ಹತೋಟಿಯಲ್ಲಿ ಸೇರಿಸಿಕೊಂಡು ಕತ್ತಲೆಯ ಸಾಮ್ರಾಜ್ಯದಲ್ಲಿ ನಡೆಸ್ತಾ ಇದೆ. ಕತ್ತಲೆಯಲ್ಲಿ, ಮರಣಾಂಧಕಾರದಲ್ಲಿ, ಈ ಮರಣಾಂಧಕಾರದಲ್ಲಿ ನಡೆಸ್ತಾ ಇದೆ. ಅದು ಮರಣಾಂಧಕಾರ ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡಿದೆ. ಪ್ರಪಂಚ ದೇಶವನ್ನು ನೋಡುವಾಗ ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡಿದೆ. ಪ್ರಿಯರ ದೇವರ ಮಕ್ಕಳಿರ, ಕ್ರಿಸ್ತ ಪೂರ್ವದಲ್ಲಾಗಿರ್ಬೋದು, 1ನೇ ಶತಮಾನದಲ್ಲಾಗಿರ್ಬೋದು, ಕೊನೆಯದಾಗಿ ಯೇಸು ಕ್ರಿಸ್ತರು ಬಂದು ಹೊರಟೋದ ಮೇಲೆ ಈಗಿನ ಕಾಲದಲ್ಲಿ ಆಗಿರ್ಬೋದು, ನೋಡುವಾಗ ಕತ್ತಲೆಯಲ್ಲಿದೆ, ಅಂಧಕಾರದಲ್ಲಿದೆ, ಮರಣಾಂಧಕಾರದಲ್ಲಿದೆ ಪ್ರಪಂಚ ದೇಶ. ಮರಣಾಂಧಕಾರದಲ್ಲಿ ಯುದ್ಧಗಳು, ಮಾನಭಂಗಗಳು, ದರೋಡೆಗಳು, ಮೋಸಗಳು, ಅನ್ಯಾಯಗಳು, ಗಲಾಟೆಗಳು ನಡೀತಾ ಇದೆ. ಅಂದರೆ ಎಲ್ಲಿದ್ದಾರೆ ಪ್ರಪಂಚ ದೇಶದಲ್ಲಿ? ಎಲ್ಲಿದ್ದಾರೆ ಪ್ರಪಂಚ ದೇಶದಲ್ಲಿದ್ದಂಥ ಮಾನವರು? ಇವನು ಬುದ್ಧಿವಂತ, ಅವನು ಬುದ್ಧಿವಂತ, ಅವನು ಬುದ್ಧಿವಂತ, ಅವನು ಜ್ಞಾನಿ, ಇವನು ಜ್ಞಾನಿ, ಇವನು ಜ್ಞಾನಿ, ಇವನು ಭಕ್ತ, ಅವನು ಭಕ್ತ, ಅವನು ಭಕ್ತ.
ಮತ್ತು ಅವನು ಭಕ್ತ, ಇವನು ಭಕ್ತ, ಇವನು ಭಕ್ತ, ಇವನು ಜ್ಞಾನಿ, ಅವನು ಜ್ಞಾನಿ, ಅವನು ಜ್ಞಾನಿ, ಅವನು ಬುದ್ಧಿವಂತ, ಇವನು ಬುದ್ಧಿವಂತ, ಇವನು ಬುದ್ಧಿವಂತ. ಮತ್ತು ಜಗಳಗಳೇ ಯಾಕೆ, ಯುದ್ಧಗಳೇ ಯಾಕೆ, ಕಾದಾಟಗಳೇ ಯಾಕೆ, ಮಾರಣಕಾಂಡಗಳೇ ಯಾಕೆ, ಮಾನಭಂಗಗಳೇ ಯಾಕೆ, ದೋಚಿಕೊಳ್ಳೋದು ಯಾಕೆ? ನೀವು ಬುದ್ಧಿವಂತರಲ್ಲಪ್ಪ, ಇವರು ಬುದ್ಧಿವಂತರು, ಇವರು ಬುದ್ಧಿವಂತರು, ಆ ಸಭೆಯವರು ಬುದ್ಧಿವಂತರು, ಈ ಸಭೆಯವರು ಬುದ್ಧಿವಂತರು, ಇವರು ಬುದ್ಧಿವಂತರು, ಎಲ್ಲರೂ ಬುದ್ಧಿವಂತರಾದಾಗ ಗಲಾಟೆಗಳೇ ಯಾಕೆ, ಮೋಸಗಳೇ ಯಾಕೆ, ದ್ವೇಷಗಳೇ ಯಾಕೆ, ಅಸೂಯ ಯಾಕೆ, ಇವೆಲ್ಲ ಯಾಕೆ ನಡೀತಾ ಇದೆ? ನೋಡಿದರೆ ಪ್ರಪಂಚ ದೇಶದಲ್ಲಿ ಹಬ್ಬ ಹಬ್ಬ ಹಬ್ಬ, ಕ್ರಿಸ್ಮಸ್ ಹಬ್ಬ, ಎಲ್ಲ ದೇಶದಲ್ಲಿ ಹಬ್ಬಗಳು ಮತ್ತು ಗಲಾಟೆಗಳು ಯಾಕಯ್ಯ? ಅದೇ ಕಲಿಸಿಕೊಟ್ಟಿದ್ದಾರೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಕಲಿಸಿಕೊಟ್ಟಿದ್ದೇನು? ಯೇಸು ಕ್ರಿಸ್ತರು ಪ್ರಪಂಚ ದೇಶಕ್ಕೆ ಕಲಿಸಿಕೊಟ್ಟಿರೋದೇನು? ಒಬ್ಬರಂದರೆ ಒಬ್ಬರಿಗೆ ಆಗಲ್ಲ ಪ್ರಿಯರೇ. ಸೈತಾನನ ಏನು ಮಾಡಿದನಂತ ನೋಡುವಾಗ ಮರಣದ ಭಯ, ಮರಣದ ಭಯವನ್ನು ಹುಟ್ಟಿಸಿ ಅವ್ರಿಗೇನೋ ಗಾಳ ಹಾಕಿ ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ, ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಿದ್ದೇವೆ ಪ್ರಿಯರೇ. ಏನ್ರಿ, ಬನ್ನಿ ಅಲ್ಲಿಗೇನೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 14ನೇ ವಚನ, 2ನೇ ಅಧ್ಯಾಯ 14ನೇ ವಚನ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕಂದರೆ ತುಳಿದಾಕುವುದಕ್ಕೂ ಅವನ ಕೃತ್ಯಗಳನ್ನು ನಾಶ ಮಾಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅವರಂತೆ ಅಂದರೆ ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರು. ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತು ಈ ಲೋಕಕ್ಕೆ ಬಂದಿದ್ದಾರೆ ಎಂದು ಒಂದು ಟೀಮು. ಇನ್ನೊಂದು ಟೀಮ್ ಏನಪ್ಪ ಅಂತ ನೋಡುವಾಗ ಕ್ರಿಸ್ಮಸ್ ಅಂದರೆ ಆರಾಧನೆ ಮಾಡಬೇಕು. ಆರಾಧನೆ ಮಾಡಬೇಕಂದ್ರೆ ಯೇಸು ಕ್ರಿಸ್ತರು ಬಂದಿದ್ದಾರೆ, ಆರಾಧನೆ ಮಾಡಬೇಕು. ಆರಾಧನೆ ಮಾಡಬೇಕಂದ್ರೆ ಅವರ ಮಾತನ್ನು ಕೇಳಬೇಕು. ನಾವೇನು ಮಾಡ್ತೀವಿ? ತುಟಿ ಮಾತುಗಳಿಂದ. ಅಂದರೆ ಆಗ ಯೇಸು ಕ್ರಿಸ್ತರ ಹೆಸರನ್ನು ಹೇಳಿಕೊಂಡು ನಾವು ಹಬ್ಬ ಮಾಡ್ಕೊಳ್ತಾ ಇದ್ದೀವಿ. ಆ ಯೇಸು ಕ್ರಿಸ್ತರು ಯಾಕೆ ಬಂದಿದ್ದಾರೆ? ಬಂದಿರುವಂಥ ಕಾರಣ ಏನಪ್ಪ ಅಂತ ನೋಡುವಾಗ ಮರಣಾಧಿಕಾರಿಯನ್ನು ತುಳಿದು ಬಿಡುವುದಕ್ಕೂ, ಅವನ ತಲೆಯನ್ನು ಜಜ್ಜೋದಕ್ಕೂ, ಅವನನ್ನು ಸೋಲಿಸೋದಕ್ಕೂ, ಅವನ ಕೃತ್ಯಗಳನ್ನು ಸಮಾಜಕ್ಕೆ ಏನು ಮಾಡಬೇಕು? ಬಯಲುಪಡಿಸೋದಕ್ಕೂ, ಪ್ರಪಂಚಕ್ಕೆ ಅವನ ಕೃತ್ಯಗಳನ್ನು ಪರಿಚಯ ಮಾಡೋದಕ್ಕೂ. ಸೈತಾನನ ಕೃತ್ಯಗಳು, ದೇವರ ಕೃತ್ಯಗಳು ಪರಿಚಯ ಮಾಡಬೇಕು, ಸೈತಾನನ ಕೃತ್ಯಗಳು ಪರಿಚಯ ಮಾಡಬೇಕು. ಅಂದರೆ ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ದೇವರ ಮುಸುಗಿನಲ್ಲಿ ನಡೆಯುವಂಥ ಅನ್ಯಾಯವನ್ನು, ಅಧರ್ಮವನ್ನು, ಮೋಸವನ್ನು, ಮಾಯವನ್ನು, ಕುತಂತ್ರವನ್ನು ಪರಿಚಯ ಮಾಡ್ತಾ ಇದ್ದಾರೆ. ಅಂದರೆ ಯಾರ ಮೂಲಕ ಅನ್ಯಾಯ ನಡೀತಾ ಇದೆ, ಯಾರ ಮೂಲಕ ಕುತಂತ್ರ ನಡೀತಾ ಇದೆ, ಯಾರ ಮೂಲಕ ಮೋಸ ನಡೀತಾ ಇದೆ, ಅವರಿಂದ ಯಾರಿದ್ದಾರೆ ಅದನ್ನು ಕೂಡ ಪರಿಚಯ ಮಾಡಿದ್ದಾನೆ, ತೋರಿಸ್ಕೊಟ್ಟಿದ್ದಾನೆ. ಅದೇ ಪ್ರಕಾರ ಈ ಪ್ರಪಂಚದ ಹಿಂದೆ, ಈ ಜಗತ್ತಿನ ಹಿಂದೆ, ಈ ಬ್ರಹ್ಮಾಂಡದ ಹಿಂದೆ ಯಾರ ಹಸ್ತ ಇದೆ, ಯಾರ ಕೈ ಇದೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಅನೇಕ ಅದ್ಭುತಗಳನ್ನು, ಅನೇಕ ಜ್ಞಾನವನ್ನು ಏನ್ರಿ ತಿಳಿಸ್ಕೊಟ್ಟಿದ್ದಾರೆ ಪ್ರಭು. ಪರಲೋಕದಲ್ಲಿ ನೋಡುವಾಗ ಉನ್ನತ ಸ್ಥಾನವನ್ನು ಪಡ್ಕೊಂಡಿರುವಂಥ ಆತನು ಮಾನವ ಲೋಕಕ್ಕೆ ಬಂದಾಗ, ಭೂಲೋಕಕ್ಕೆ ಬಂದಾಗ, ಅಂಧಕಾರದ ಲೋಕಕ್ಕೆ ಬಂದಾಗ ದಾಸನಾಗಿ ಬಂದಿದ್ದಾನೆ, ವಿಧೇಯನಾಗಿ ಬಂದಿದ್ದಾನೆ, ಒಂದು ಉನ್ನತವಾದಂಥ ಜ್ಞಾನವನ್ನು ಪರಿಚಯ ಮಾಡೋದಕ್ಕೆ. ಮರಣದ ಭಯದಲ್ಲಿದ್ದಾರೆ. ಮರಣದ ಭಯದಲ್ಲಿ ಇದ್ದಂಥ ಇವರು ಸೈತಾನನಿಗೆ ಒಳಪಟ್ಟಿದ್ದಾರೆ. ಸೈತಾನಿಗೆ ಒಳಪಟ್ಟಂಥ ಇವರನ್ನು ಕಾಪಾಡಬೇಕಾದ್ರೆ ಮೊಟ್ಟ ಮೊದಲು ಮರಣ ಅಂದರೆ ಏನು ಅಂತ ಈ ಪ್ರಪಂಚಕ್ಕೆ ಗೊತ್ತಾಗಬೇಕು. ಮರಣ ಅಂದರೆ ಏನು, ಸಾವು ಅಂದರೆ ಏನು, ಮರಣ, ಸಾವು. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆಯಿಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಅಂದರೆ ಏನು ಇದರ ಅರ್ಥ? ನಿದ್ರೆ ಹೋಗುವವರಂದ್ರೆ ಏನು? ಪ್ರಿಯರ ದೇವ್ರ ಮಕ್ಕಳಿರ ಏನ್ರಿ, ಎಷ್ಟೋ ಮಂದಿ ನೀತಿವಂತರು ಮರಣ ಹೊಂದಿದ್ದಾರೆ, ಅನೀತಿವಂತರು ಮರಣ ಹೊಂದಿದ್ದಾರೆ, ನೀತಿವಂತರು ಕೂಡ ಮರಣ ಹೊಂದಿದ್ದಾರೆ. ನೀತಿವಂತರು ಮರಣ ಹೊಂದಿದ್ದಾರಲ್ಲ, ಮರಣ ಹೊಂದಿದಂಥ ನೀತಿವಂತರನ್ನು ಕುರಿತು ಹೇಳುವಂಥ ಮಾತಿನಂತೂ ನೋಡುವಾಗ ನೀತಿವಂತರು ಮರಣ ಹೊಂದಿದ್ದಾರೆ ನೋಡಿ. ಆ ನೀತಿವಂತರು ಮರಣ ಹೊಂದಿದ್ದಾರಲ್ಲ, ಆ ಮರಣ ಅಂದರೆ ಏನು ಗೊತ್ತಾ? ನಿದ್ರೆ ಮಾಡ್ತಾ ಇದ್ದಾರೆ. ಮರಣ ಅಂದರೆ ಏನು ಗೊತ್ತಾ? ನಿದ್ರೆ ಮಾಡ್ತಾ ಇದ್ದಾರೆ. ಮರಣ, ಸಾವು, ಸತ್ತೋಗಿದ್ದಾರಲ್ಲ, ಎಷ್ಟೋ ಮಂದಿ ಸತ್ತೋಗಿದ್ದಾರಲ್ಲ, ಸತ್ತೋದವರೆಲ್ಲರೂ ಕೂಡ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ರೆ, ಅದೇ ಹೇಳ್ತಾ ಇದ್ದಾನೆ. ಸಹೋದರರೇ,
ಮರಣ ಹೊಂದಿದವರಿದ್ದಾರಲ್ಲ, ಇವರೆಲ್ಲರೂ ನಿದ್ರೆ ಹೋಗುವವರ ಗತಿ ಏನೆಂಬುದು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಅಂದರೆ ಇತರರೆಲ್ಲರೂ ಕೂಡ ಹೇಗೆ, ಯಾರಾದರೂ ಸತ್ತೋದ್ರೆ ದುಃಖಿಸ್ತಾ ಇರ್ತಾರೆ, ಕಣ್ಣೀರು ಸುರಿಸ್ತಾ ಇರ್ತಾರೆ, ಬಾಧೆ ಪಡ್ತಾ ಇರ್ತಾರೆ, ದುಃಖದಲ್ಲಿರ್ತಾರೆ, ಕಣ್ಣೀರು, ಅಯ್ಯೋ ಸತ್ತೋದ್ರು, ಅಯ್ಯೋ ಸತ್ತೋದ್ರು, ಅಯ್ಯೋ ಮರಣ ಹೊಂದಿದ್ರು, ಅಯ್ಯೋ ಮರಣ ಹೊಂದಿದ್ದಾರೆ, ಅಯ್ಯೋ ನಮ್ಮಪ್ಪ ಮರಣ ಹೊಂದಿದ, ಅಯ್ಯೋ ನಮ್ಮ ತಾತ ಮರಣ ಹೊಂದಿದ ಅಂತೇಳಿ ದುಃಖಿಸ್ತಾ ಇರ್ತಾರೆ ಬಾಧೆಯಲ್ಲಿ. ಮರಣ ಅಂದರೆ ಏನು, ಸಾವು ಅಂದರೆ ಏನು, ಅರ್ಥ ಏನಪ್ಪ ಅಂತ ನೋಡುವಾಗ ಈ ಲೋಕವನ್ನು ಬಿಟ್ಟು ಇನ್ನೊಂದು ಲೋಕದಲ್ಲಿ ನಿದ್ದೆ ಮಾಡ್ತಾ ಇದ್ದಾನಂತ ಅರ್ಥ. ಈ ಲೋಕವನ್ನು ಬಿಟ್ಟು ಹೋಗಿದ್ದಾನೆ, ಈ ಲೋಕವನ್ನು ಬಿಟ್ಟು ಹೋಗಿದ್ದಾನಪ್ಪ. ಮರಣ ಅಂದರೆ ಮತ್ತೇನಲ್ಲ, ಈ ದೇಹವನ್ನು ಬಿಟ್ಟಿದ್ದಾನೆ, ಮತ್ತೊಂದು ಕಡೆ ಜೀವಿಸ್ತಾ ಇದ್ದಾನೆ. ಈ ದೇಹವನ್ನು ಬಿಟ್ಟಿದ್ದಾನೆ, ಮತ್ತೊಂದು ಕಡೆ ಹೋಗಿ ನಿದ್ದೆ ಮಾಡ್ತಾ ಇದ್ದಾನೆ. ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ನಿದ್ದೆ, ಮರಣ ಅಂದರೆ ನಿದ್ದೆ ಮಾಡ್ತಾ ಇದ್ದಾನೆ. ಮರಣ ಅಂದರೆ ಮತ್ತೇನೂ ಅಲ್ಲ, ನಿದ್ದೆ ಮಾಡ್ತಾ ಇದ್ದಾನಪ್ಪ. ಅಮ್ಮ, ಮಗಳೇ, ಅಮ್ಮ, ಅಯ್ಯ, ದೇವರು ಹೇಳುವಂಥ ಮಾತು, ನಿದ್ದೆ ಮಾಡ್ತಾ ಇದ್ದಾನಂತೆ. ನಿದ್ದೆ. ನಾವೇನು ಅಂದ್ಕೊಳ್ತೀವಿ, ಮರಣ ಅಂದರೆ ಭಯ ಪಡ್ತಾ ಇರ್ತೀವಿ. ಏನ್ರಿ ನಿದ್ದೆ ಮಾಡೋದಕ್ಕೆ ಭಯನಾ? ಏನ್ರಿ ನಿದ್ದೆ ಮಾಡೋದಕ್ಕೆ ಭಯನಾ? ಅಲ್ಲಿ ನೋಡಿ ತುಂಬ ಜನರು ಹಾಗೇನಿದ್ದಾರೆ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಅಂದರೆ ಇತರರು ಎಲ್ಲರೂ ಕೂಡ ದುಃಖಿಸ್ತಾ ಇರ್ತಾರೆ. ದುಃಖ, ಬಾಧೆ. ಯಾಕೆ ಬಾಧೆ, ಯಾಕೆ ದುಃಖ? ನಮ್ಮಪ್ಪ ಮರಣ ಹೊಂದಿದ, ದುಃಖ ಯಾಕೆ? ಆತನು ಈ ಲೋಕ ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗಿದ್ದಾನೆ. ನೀತಿವಂತನಾದರೆ ಎಲ್ಲಿಗೆ ಹೋಗ್ತಾನೆ? ಪರದೇಶಿಗೆ ಹೋಗ್ತಾನೆ. ಅಲ್ಲಿ ಯಾರಿದ್ದಾರೆ? ಅಬ್ರಹಾಮನಿದ್ದಾನೆ, ದಾವೀದನಿದ್ದಾನೆ, ಯಾಕೋಬನಿದ್ದಾನೆ, ಮೋಶೆ ಇದ್ದಾರೆ. ಅವರೆಲ್ಲರೂ ಕೂಡ ಅಲ್ಲಿದ್ದಾರೆ. ಅಲ್ಲಿಗೆ ನಾವು ಹೋದಾಗ ಸಂತೋಷ ಪಡಬೇಕಾ, ದುಃಖ ಪಡಬೇಕಾ? ಪರದೇಶಿ ಎನ್ನುವಂಥ ಒಂದು ಸ್ಥಳ ಇದೆ. ಆ ಪರದೇಶಿ ಎನ್ನುವಂಥ ಆ ಸ್ಥಳಕ್ಕೆ ಹೋದಾಗ ನಾವು ಸಂತೋಷ ಪಡಬೇಕಾ, ದುಃಖ ಪಡಬೇಕಾ ಪ್ರಿಯರೇ? ಏನ್ರಿ, ಹೋದಾಗ ಒಂದು ದಿನ ದುಃಖ ಇರುತ್ತೆ, ಹೋದಾಗ ದುಃಖ ಇರುತ್ತೆ. ಆಮೇಲೇನು, ಹೃದಯದಲ್ಲಿ ಏನಪ್ಪ, ಸಂತೋಷ ಇರಬೇಕಾ, ದುಃಖ ಇರಬೇಕಾ? ನಾವು ಕೂಡ ಹೋಗ್ತೀವಂತ ಸಂತೋಷ ಇರಬೇಕಾ, ದುಃಖ ಇರಬೇಕಾ? ನಮಗೆ ಮರಣ ಬರುತ್ತೆ ಅಂತೇಳಿ ಸುದ್ದಿ ಗೊತ್ತಾದಾಗ, ಅಯ್ಯೋ ನಮಗೆ ಮರಣ ಬರುತ್ತೆ, ಅಯ್ಯೋ ನಾವು ಸತ್ತೋಗ್ತೀವಿ ಅಂದಾಗ ಎಲ್ಲರಿಗೂ ಭಯ. ಅದಕ್ಕೆ ಎಲ್ಲಿಗೆ ಹೋಗೋಣ, ಈ ಬೆಟ್ಟಕ್ಕೆ ಹೋಗೋಣ, ಆ ಬೆಟ್ಟಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ, ಏನೇನೋ ಕಾರ್ಯಕ್ರಮಗಳನ್ನು, ಅಂದರೆ ಯಾರಿಗೋ ದಾಸರಾಗ್ತಾರೆ. ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ದೇವರಿಗೆ ದಾಸರಾಗಬೇಕು, ದೇವರಿಗೆ ವಿಧೇಯರಾಗಬೇಕು. ಅದನ್ನು ಪರಿಚಯ ಮಾಡೋದಕ್ಕೆ ಯೇಸು ಪ್ರಭು ಹೊಂದಿದ್ದಾರೆ. ಅಂದರೆ ಅಂಧಕಾರದ ದೊರೆತನದಲ್ಲಿ ಬಾನಿಸರಾದವರು, ವಿಧೇಯರಾದವರು, ಒಳಪಟ್ಟವರು ಇದ್ದಾರಲ್ಲ, ಗುಲಾಮರಾದವರು ಇದ್ದಾರಲ್ಲ, ಅಂಥವ್ರನ್ನ ಬಿಡಿಸೋದಕ್ಕೆ ಪ್ರಭುವಾಗಿರುವಂಥ ಕ್ರಿಸ್ತನು ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದ. ಯಾರು ಬಿಡಿಸ್ತಾರಂತ ನೋಡುವಾಗ ಭೂಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲ ಪ್ರಿಯರೇ. ಭೂಲೋಕದಲ್ಲಿ ಚಕ್ರವರ್ತಿಗಳಿದ್ದಾರೆ, ಭೂಲೋಕದಲ್ಲಿ ಅರಸರಿದ್ದಾರೆ. ಇವರು ಯಾರಾದರೂ ಬಿಡಿಸ್ತಾರಂತ ನೋಡುವಾಗ ಅವರೇ ಸೈತಾನನಿಗೆ ಒಳಪಟ್ಟಿದ್ದಾರೆ, ಸೈತಾನನಿಗೆ ವಿಧೇಯರಾಗಿದ್ದಾರೆ, ದಾಸರಾಗಿದ್ದಾರೆ, ಮತ್ತರಾಗಿದ್ದಾರೆ, ಗುಲಾಮರಾಗಿದ್ದಾರೆ. ಆಗಿರುವಾಗ ಇವರೇನ್ರಿ ಬಿಡಿಸ್ತಾರೆ ಪ್ರಿಯರೇ? ಇವರು ಯಾರು ಪ್ರಿಯರೇ ಬಿಡಿಸೋರು? ಯಾರು ಬಿಡಿಸ್ತಾರೆ? ಇವರು ಬಿಡಿಸ್ತಾರಾ? ಅವರೇ ಮತ್ತಿನಲ್ಲಿದ್ದಾರಲ್ಲ, ಅವರೇ ಅಂಧಕಾರದಲ್ಲಿದ್ದಾರಲ್ಲ, ಅವರೇ ಮರಣಾಂಧಕಾರದಲ್ಲಿದ್ದಾರಲ್ಲ. ಮರಣಾಂಧಕಾರದಲ್ಲಿ ಇದ್ದಂಥ ಅವ್ರು ನಮ್ಮನ್ನು ಬಿಡಿಸ್ತಾರಾ? ಚಕ್ರವರ್ತಿಗಳು ಬಿಡಿಸ್ತಾರಾ? ಅಧಿಕಾರಿಗಳು ಬಿಡಿಸ್ತಾರಾ? ಮೇಧಾವಿಗಳು ಬಿಡಿಸ್ತಾರಾ? ಇಲ್ಲ ಜ್ಞಾನಿಗಳು ನಮ್ಮನ್ನು ಬಿಡಿಸ್ತಾರಾ, ಕಾಪಾಡ್ತಾರಾ? ಕಾಪಾಡೋರು ಯಾರು ಇಲ್ಲ ಪ್ರಿಯರು. 1ನೇ ಶತಮಾನದಲ್ಲಾಗಿರ್ಬೋದು, ಈಗಿನ ದಿನಗಳಲ್ಲಿ ಆಗಿರ್ಬೋದು, ನಮ್ಮನ್ನು ಕಾಪಾಡೋರು, ನಮ್ಮನ್ನು ನಿತ್ಯ ಜೀವಕ್ಕೆ ನಡೆಸೋರು ಶಕಪುರುಷನು, ಯುಗ ಪುರುಷನು, ಮೋಕ್ಷ ಪ್ರದಾತನಾಗಿರುವಂಥ ಕ್ರಿಸ್ತನು, ಯೇಸು ಕ್ರಿಸ್ತನು. ನಾವೆಲ್ಲರೂ ಪರಮಾತ್ಮನ ಮಕ್ಕಳಾಗಿರುವುದರಿಂದ ಆತನ ಬಳಿಗೆ ನಮ್ಮನ್ನು ಸೇರಿಸ್ಬೇಕಂತೇಳಿ ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದಾನೆ. ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದಾರೆ. ಅಂಧಕಾರದ ದೊರೆತನದಲ್ಲಿ ಇದ್ದವರನ್ನು, ಮರಣಾಂಧಕಾರದಲ್ಲಿ ಇದ್ದವರನ್ನು, ಕತ್ತಲೆಯಲ್ಲಿ ಇದ್ದವರನ್ನು ಬಿಡಿಸೋದಿಕ್ಕೆ, ಕಾಪಾಡೋದಿಕ್ಕೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಸಾವು ಅಂದರೆ, ಮರಣ ಅಂದರೆ ಪ್ರತಿಯೊಬ್ಬರಿಗೆ ಭಯ ಪ್ರಿಯರೇ. ಆದರೆ ಆ ಸಾವಿನ ಬಗ್ಗೆ ಹೇಳುವಂಥ ಮಾತೇನು ಗೊತ್ತಾ ಮಕ್ಕಳಿರ, ನನ್ನ ಮಕ್ಕಳಿರ? ಸಾವು ಅಂದರೆ ಏನು ಗೊತ್ತಾ, ಮರಣ ಅಂದರೆ ಏನು ಗೊತ್ತಾ? ನಿದ್ದೆ ಮಾಡ್ತಾ ಇದ್ದಾರೆ. ಈ ಲೋಕವನ್ನು ಬಿಟ್ಟು ಇನ್ನೊಂದು ಲೋಕದಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ, ಇನ್ನೊಂದು ಲೋಕದಲ್ಲಿ. ಮತ್ತು ನಿದ್ದೆ ಮಾಡೋರ ಗತಿ ಏನಾಗುತ್ತೆ? ಅಲ್ಲೇ ಇರ್ತಾರಾ? ಏನಾಗುತ್ತೆ ಅವ್ರ ಗತಿ?
ಏನಾಗ್ತಾರೆ, ಅವರ ಗತಿ ಏನಾಗುತ್ತೆ? 14, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆಯೇ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆತನೊಡನೆ ಕರೆದುಕೊಂಡು ಬರುತ್ತಾನೆಂದು ನಂಬಬೇಕಲ್ವೇ? ಯಾವಾಗ ಕರೆದುಕೊಂಡು ಬರ್ತಾನೆ ಅಂದರೆ, ಸತ್ತೋಗಿರುವಂಥ ನಾವು ಈ ಲೋಕವನ್ನು ಬಿಟ್ಟು ಇನ್ನೊಂದು ಲೋಕಕ್ಕೆ ಹೋಗ್ತೇವೆ. ಸಾವು ಅಂದರೆ, ಮರಣ ಅಂದರೆ ಏನ್ರಿ? ನಿದ್ರೆ ಅದು. ಸಾವು ಅಂದರೆ, ಮರಣ ಅಂದರೆ ಅದು. ಪ್ರಿಯರ ದೇವರ ಮಕ್ಕಳಿರ, ನಾವು ಮರಣ ಹೊಂದುತ್ತೀವಲ್ವ, ನಾವು ಸಾವು ಹೊಂದುತ್ತೀವಲ್ವ. ಸಾವು ಹೊಂದಿದಾಗ ಅದಕ್ಕೆ ಅರ್ಥ ಏನಪ್ಪ ಅಂತ ನೋಡುವಾಗ, ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ದೇಹ ಮಣ್ಣಿನಲ್ಲಿರುತ್ತೆ, ಆತ್ಮ ಪಾತಾಳ ಲೋಕಕ್ಕೆ ಹೋಗುತ್ತೆ. ನೀತಿವಂತನಾದರೆ ಪರದೇಶಿಗೆ ಹೋಗ್ತಾನೆ, ಅನೀತಿವಂತನಾದರೆ ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾನೆ. ಅದು ಎಲ್ಲಿದೆ ಅಂತ ನೋಡುವಾಗ ಪಾತಾಳ ಲೋಕ. ಈ ಪಾತಾಳ ಲೋಕದಲ್ಲಿ 2 ಭಾಗ ಇದೆ. ನೀತಿವಂತರು ಇರುವಂಥ ಒಂದು ಸ್ಥಳ ಇದೆ, ಅನೀತಿವಂತರು ಇರುವಂಥ ಒಂದು ಸ್ಥಳ ಇದೆ. ಅವರು ಏನು ಮಾಡ್ತಾರೆ ಅಂತ ನೋಡುವಾಗ ಅಲ್ಲಿರ್ತಾರೆ. ಎಷ್ಟು ಕಾಲ ಇರ್ತಾರಂತ ನೋಡುವಾಗ, ಯೇಸು ಕ್ರಿಸ್ತರು 2ನೇ ಆಗಮನದವರೆಗೆ ಅಲ್ಲೇ ಇರ್ತಾರೆ. 2ನೇ ಆಗಮನದಲ್ಲಿ ಅವರೆಲ್ಲರಿಗೆ ಏನಾಗುತ್ತೆ ಅಂತ ನೋಡುವಾಗ, ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಯಾವಾಗ? 2ನೇ ಆಗಮನದಲ್ಲಿ. ಪ್ರಿಯರ ದೇವ್ರ ಮಕ್ಕಳಿರ, ನಿಮ್ಗೆ ಅರ್ಥ ಆಗಬೇಕಾದ್ರೆ ಭೂಲೋಕದಲ್ಲಿ ನಡೆದಿರುವಂಥ ಒಂದು ಘಟನೆಯನ್ನು ನೋಡೋಣ. ಲಾಜರನಿದ್ದಾನಲ್ಲ, ಅಂದರೆ ಯೇಸು ಕ್ರಿಸ್ತರ ಕಾಲದಲ್ಲಿ ಲಾಜರನು ಎಲ್ಲಿರುತ್ತೆ ಆ ಮಾತು? ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನವನ್ನು ನೋಡಿ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಚನ. 11ನೇ ಅಧ್ಯಾಯ 11ನೇ ವಚನ. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಲಾಜರನಿದ್ದಾನಲ್ಲ ಪ್ರಿಯರೇ, ಲಾಜರನು ಈತನು ಮರಣ ಹೊಂದಿದ್ದಾನೆ. ಮರಣ ಹೊಂದಿ 4 ದಿನ ಆಗಿದೆ. ಅವಾಗ ಯೇಸುಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ, ನಮ್ಮ ಸ್ನೇಹಿತನಾದ ಲಾಜರನಿದ್ದಾನಲ್ಲ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ. ಅಂದರೆ ಸತ್ತೋಗಿರುವಂಥ ವ್ಯಕ್ತಿಗೆ ನಿದ್ರೆ ಮಾಡ್ತಾ ಇದ್ದಾನಂತ ಹೇಳ್ತಾ ಇದ್ದಾರೇನು? ನಿದ್ರೆ ಮಾಡ್ತಾ ಇದ್ದಾರಂದರೆ ಮತ್ತೆ ಎದ್ದೊಳ್ತಾರಂತ ಅರ್ಥ. ನಿದ್ರೆ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಎದ್ದೊಳ್ತಾರಂತ ಅರ್ಥ ಪ್ರಿಯರೇ. ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಎದ್ದೊಳ್ತಾರೆ. ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಎದ್ದೊಳ್ತಾರೆ ಅಂತ ಅರ್ಥ. ಇವಾಗ ರಾತ್ರಿ ನಿದ್ದೆ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಎದ್ದೊಳ್ತಾರ? ರಾತ್ರಿ ನಾವೆಲ್ಲರೂ ನಿದ್ದೆ ಮಾಡ್ತೀವಿ, ಬೆಳಗ್ಗೆ ಎದ್ದೊಳ್ತೀವ? ಅವಾಗ ನಿದ್ದೆ ಮಾಡ್ತೀವಿ. ನಿದ್ದೆಯಲ್ಲಿದ್ದೀವಿ ಅಂದರೆ ಆಮೇಲೆ ಮತ್ತೆ ಎಚ್ಚರವಾಗುತ್ತೆ, ಆಗಲ್ವಾ? ಇದು ಭೌತಿಕವಾದಂಥ ಭೂಲೋಕದಲ್ಲೇ ಒಂದು ನಿದ್ರೆ, ಭೌತಿಕವಾದಂಥ ಭೂಲೋಕದಲ್ಲಿ ಇದ್ದಂಥ ನಿದ್ರೆ. ಇದು ಬೇರೆ. ನಾವು ಅಂದರೆ ಈ ನಿದ್ದೆ ಮಾಡ್ತಾ ಇದ್ದೀವಿ ಅಂದರೆ ಆಮೇಲೆ ಎದ್ದೊಳ್ತೀವಿ. ಇವಾಗ ಯೇಸು ಕ್ರಿಸ್ತರು ಹೇಳುವಂಥ ಮಾತೇನಂತ ನೋಡುವಾಗ, ಲಾಜರನು ಸತ್ತೋಗಿದ್ದಾನೆ, 4 ದಿನ ಆಗಿದೆ. ಆ ಲಾಜರ್ನ ಕುರಿತು ಹೇಳುವಂಥ ಮಾತೇನಂತ ನೋಡುವಾಗ, ನಮ್ಮ ಮಿತ್ರನು ಲಾಜರ್ನು ನಿದ್ರೆ ಮಾಡ್ತಾ ಇದ್ದಾನೆ. ಎಲ್ಲರ ದೃಷ್ಟಿಯಲ್ಲಿ ಸತ್ತೋಗಿದ್ದಾನೆ, ದೇವರ ದೃಷ್ಟಿಯಲ್ಲಿ ನಿದ್ರೆ. 2 ರೀತಿ ಮರಣ. ಒಂದು, ದೇವರಿಂದ ದೂರವಾಗಿ ಸೈತಾನನ ಹತೋಟಿಯಲ್ಲಿ ಬೀಳುವಂಥದ್ದು ಒಂದು ಸಾವು. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ದೇವರಿಂದ ದೂರವಾಗಿ ಸೈತಾನನ ಮಾರ್ಗದಲ್ಲಿ ಬೀಳುವಂಥದ್ದು, ಅಂಧಕಾರದಲ್ಲಿ ಬೀಳುವಂಥದ್ದು ಇದೆಯಲ್ಲ, ಅದೊಂದು ಸಾವು, ಅದೊಂದು ಮರಣ. ಅದು ಅಂದರೆ ದೇವರಿಂದ ದೂರವಾಗಿ ಸೈತಾನನ ಹತೋಟಿಗೆ ಸೇರುವಂಥದ್ದು ಒಂದು ಮರಣ, ಆತ್ಮಿಕವಾದೊಂದು ಮರಣ ಆಗುತ್ತೆ. ಇನ್ನೊಂದು ಮರಣ ಯಾವುದಂತ ನೋಡುವಾಗ, ಈ ಲೋಕವನ್ನು ಬಿಟ್ಟು ಪಾತಾಳ ಲೋಕಕ್ಕೆ ಸೇರುವಂಥದ್ದು ಇದೆ ನೋಡಿ, ಅದು ಮತ್ತೊಂದು ಮರಣ. ಅಂದರೆ ನೀತಿವಂತರಾದರೆ ಪರದೇಶಿಗೆ ಹೋಗ್ತೀವಿ, ಅನೀತಿವಂತರಾದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತೀವಿ ಪ್ರಿಯರೇ. ಅನೀತಿವಂತರಾದರೆ ಪ್ರಕಟಣೆ ಗ್ರಂಥ ನೋಡಿ, ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 14ನೇ ವಚನವನ್ನು ನೋಡಿ ಪ್ರಿಯರೇ. 20:14. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ 2ನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. 2ನೇ ಮರಣಕ್ಕೆ ಅಂದರೆ ಒಂದು ಮರಣ ಅನ್ನುವಂಥದ್ದು ಇದೆಯಲ್ಲ, ಈ ಮರಣ ಎನ್ನುವಂಥದ್ದು 2 ರೀತಿ. ಒಂದು, ದೇವರಿಂದ ದೂರವಾಗಿ ಮರಣ ಹೊಂದುವಂಥದ್ದು ಒಂದು, ದೇವರಿಂದ ದೂರವಾಗಿ ಮರಣ ಹೊಂದುವಂಥದ್ದು ಒಂದು. 2ನೇದಾಗಿ ಬೆಂಕಿಯ ಕೊಂಡಕ್ಕೆ ಸೇರುವಂಥದ್ದು ಇನ್ನೊಂದು ಮರಣ, 2ನೇ ಮರಣ. ಇವಾಗ ಈ ಲೋಕದಲ್ಲಿ ದೇವರನ್ನ ತಿಳ್ಕೊಂಡಿದ್ದೀವಿ ಅಂದರೆ ಏನಾಗಿದ್ದೀವಿ ಅಂತ ನೋಡುವಾಗ,
ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀವಿ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೀವಿ. ಜೀವಕ್ಕೆ ಸೇರಿರುವಂಥ ನಾವು ಮತ್ತೆ ಒಂದು ವೇಳೆ ಶರೀರಕ್ಕೆ ಮರಣ ಬಂತು ಅಂತ ತಿಳ್ಕೊಳ್ಳಿ, ಅದಕ್ಕೇನಪ್ಪ ಅಂತ ನೋಡುವಾಗ ನಿದ್ರೆ. ನಿದ್ರೆ ಪ್ರಿಯರೇ, ಒಂದು ಸಾರಿ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಅಂದರೆ, ಮರಣದಿಂದ ಪಾರಾಗಿ ಅಂದರೆ ಈ ಲೋಕದಲ್ಲಿ ದೇವರನ್ನ ಬಿಟ್ಟು ಸೈತಾನನ ಹತೋಟಿಗೆ ಸೇರಿದಾಗ ಮರಣದಲ್ಲಿದ್ದಾರೆ, ಸಾವಿನಲ್ಲಿದ್ದಾರೆ ಅಂತ ಅರ್ಥ. ದೇವರ ದೃಷ್ಟಿಯಲ್ಲಿ ಸತ್ತೋಗಿದ್ದಾರೆ ಅಂತ ಅರ್ಥ. ದೇವರ ದೃಷ್ಟಿಯಲ್ಲಿ ಸತ್ತೋಗಿರುವಂಥ ಇವರು ಯಾವಾಗ ಜೀವಂತವಾಗಿ ಎದ್ದೊಳ್ತಾರಂತ ನೋಡುವಾಗ ಒಂದು ರೀತಿಯಲ್ಲಿ ಯಾವಾಗ ದೇವರ ಮಾತನ್ನು ತಿಳ್ಕೊಂಡು, ಯೇಸು ಕ್ರಿಸ್ತರ ಮಾತನ್ನು ತಿಳ್ಕೊಂಡು ಸ್ವೀಕರಿಸಿ ನಂಬಿ ಯೇಸು ಕ್ರಿಸ್ತರನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತಾರೋ ಆವಾಗ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ. ಜೀವಕ್ಕೆ ಸೇರಿದ್ದಾರಂದರೆ ಯೇಸು ಕ್ರಿಸ್ತನಲ್ಲಿ ಸೇರಿದ್ದಾರಂತ ಅರ್ಥ. ಯೇಸು ಕ್ರಿಸ್ತನಲ್ಲಿ ಸೇರಿದ್ದಾರಂತ. ಯೇಸು ಕ್ರಿಸ್ತನಲ್ಲಿ ಸೇರುವಂಥದ್ದು ಅಂದರೆ ದೀಕ್ಷಾಸ್ನಾನ ಪಡೆದುಕೊಂಡು ಸಭೆಯಲ್ಲಿ ಸೇರುವಂಥದ್ದು, ದೀಕ್ಷಾಸ್ನಾನ ಪಡೆದುಕೊಂಡು ಸಭೆಯಲ್ಲಿ ಸೇರುವಂಥದ್ದು. ಸಭೆಯಲ್ಲಿ ಸೇರಿರುವಂಥ ನಾವು ಎಲ್ಲಿದ್ದೀವಿ ಅಂತ ನೋಡುವಾಗ ಜೀವದಲ್ಲಿದ್ದೀವಿ, ಯೇಸು ಕ್ರಿಸ್ತರಲ್ಲಿದ್ದೀವಿ. ಯೇಸು ಕ್ರಿಸ್ತರಲ್ಲಿದ್ದಂಥ ನಾವು ಜೀವದಲ್ಲಿದ್ದೀವಿ ಅಂತ ಅರ್ಥ. ಜೀವದಲ್ಲಿದ್ದಂಥ ನಾವು ಒಂದು ವೇಳೆ ಸತ್ತೋದರೆ ಆ ಸಾವು ಎಂಥದ್ದು ಗೊತ್ತಾ? ನಿದ್ರೆ. ಅಂದರೆ ದೀರ್ಘ ನಿದ್ರೆ. ಈ ದೇಹವನ್ನು ಬಿಟ್ಟು ಹೋಗ್ತೀವಿ, ಈ ದೇಹ ಮಣ್ಣಪಾಲಾಗುತ್ತೆ, ಆತ್ಮ ಪರದೇಶಿಗೆ ಹೋಗುತ್ತೆ ಪ್ರಿಯರೇ. ಆತ್ಮ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಪರದೇಶಿಗೆ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಏನು ಮಾತನಾಡಿದ್ದಾರೆ ಭಕ್ತರು ಅಂತ ನೋಡುವಾಗ ಆದಿಕಾಂಡ 49ನೇ ಅಧ್ಯಾಯ 29ನೇ ವಚನ ನೋಡಿ ಪ್ರಿಯರೇ. ಆದಿಕಾಂಡ 49:29. ಇಸ್ರಾಯೇಲನು ತನ್ನ ಮಕ್ಕಳಿಗೆ ಆಜ್ಞಾಪಿಸಿ ಹೇಳಿದ್ದೇನೆಂದರೆ, ನಾನು ನನ್ನ ಪಿತೃಗಳ ಬಳಿಗೆ ಸೇರಬೇಕಾದ ಕಾಲ ಸಮೀಪವಾಯಿತು. ಸೇರಬೇಕಾದ ಕಾಲ ಸಮೀಪವಾಯಿತು. 33. ಯಾಕೋಬನು ತನ್ನ ಮಕ್ಕಳಿಗೆ ಅಪ್ಪಣೆ ಕೊಡುವುದನ್ನು ಮುಗಿಸಿದ ನಂತರ ಹಾಸಿಗೆಯ ಮೇಲೆ ತನ್ನ ಕಾಲುಗಳನ್ನು ಮುದುರಿಕೊಂಡು ಪ್ರಾಣ ಬಿಟ್ಟು ಪಿತೃಗಳ ಬಳಿಗೆ ಸೇರಿದನು. ಪಿತೃಗಳ ಬಳಿಗೆ, ಪಿತೃರ ಬಳಿಗೆ ಸೇರಿದ್ದಾನೆ ಅಂದರೆ ಇಲ್ಲಿ ಪ್ರಾಣ ಬಿಟ್ಟಿದ್ದಾನೆ, ಪಿತೃಗಳ ಬಳಿಗೆ ಸೇರಿದ್ದಾನೆ. ಅಲ್ಲೇನು ಮಾಡ್ತಾ ಇದ್ದಾನೆ? ದೀರ್ಘ ನಿದ್ರೆ ಮಾಡ್ತಾ ಇದ್ದಾನೆ. ನಿದ್ರೆಯಲ್ಲಿದ್ದಾನೆ. ಲೋಕದ ದೃಷ್ಟಿಯಲ್ಲಿ ಮರಣ, ದೇವರ ದೃಷ್ಟಿಯಲ್ಲಿ ನಿದ್ರೆ ಮಾಡ್ತಾ ಇದ್ದಾರೆ. ನಿದ್ರೆ ಮಾಡೋರಿಗೋಸ್ಕರ ಈ ಲೋಕದಲ್ಲಿ ಗೋಳಾಡ್ತಾ ಇರ್ತೀವಿ. ಗೋಳಾಟ, ನಿದ್ದೆ ಮಾಡೋದಕ್ಕೆ ಗೋಳಾಟ ನಮಗೆ. ಏನಮ್ಮ ಮುದುಕಿ, ದೇವ್ರು ಕರೀತಾನೆ, ಬರ್ತೀಯಾ? ಅಮ್ಮ ದೇವ್ರು ಕರೀತಾನಮ್ಮ, ಎಲ್ಲಿಗಯ್ಯ? ಈ ಲೋಕ ಬಿಟ್ಟು ಹೋಗ್ಬೇಕು ಅಂದರೆ ಸತ್ತೋಗ್ತೀವಮ್ಮ. ಅಮ್ಮೋ ಅಯ್ಯ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಯಾಕೆಂದರೆ ನಾನು ಹೋಗ್ಬಾರ್ದಯ್ಯ, ಇನ್ನೂ ಬದುಕಬೇಕಯ್ಯ. ಯಾಕಮ್ಮ ಬದುಕ್ತೀಯಾ? ಯಾಕಿಲ್ಲಯ್ಯ, ನನ್ನ ಮೊಮ್ಮಗಳಿಗೆ ಮದುವೆ ಆಗಬೇಕಯ್ಯ. ನಿನ್ನ ಮೊಮ್ಮಗಳಿಗೆ ಮದುವೆ ಮಾಡಬೇಕಮ್ಮ. ಏನು ಮಾಡ್ತೀಯಮ್ಮ? ನೋಡಬೇಕಯ್ಯ, ಯಾಕೆಂದ್ರೆ ನನಗೆ ತುಂಬ ಸಂತೋಷ. ನನ್ನ ಮೊಮ್ಮಗಳನ್ನು ಮದುವೆ ಮಾಡೋದು ನೋಡಬೇಕು, ನನ್ನ ಮೊಮ್ಮಗನ ಮದುವೆ ಮಾಡೋದು ನೋಡಬೇಕು, ಇಲ್ಲ ಎಲ್ಲರನ್ನ ನೋಡಬೇಕು ನಾನು. ಆಮೇಲೆ ಬರ್ತೀಯಾ? ಆಮೇಲೆ ಬರ್ತೀಯಮ್ಮ? ಸರಿ ಅಮ್ಮ, ನಿನ್ನ ಮಾತಿನ ಪ್ರಕಾರ ಮದುವೆ ಮಾಡಮ್ಮ, ಹೋಗಲಿ. ಮದುವೆ ಆದಮೇಲೆ ಕರೆದ್ರೆ ಅಮ್ಮ ಬಂದ್ಬಿಡಮ್ಮ. ಇಲ್ಲಯ್ಯ ಬರಲ್ಲ, ಇನ್ನೂ ಸ್ವಲ್ಪ ಅವಕಾಶ ಕೊಡಿ, ಯಾಕೆಂದರೆ ನನ್ನ ಮೊಮ್ಮಗಳಿಗೆ ಮಗಳು ಇಲ್ಲ ಮಗನು ಹುಟ್ಟು ತನಕ ನೋಡೋಣಯ್ಯ, ಮಕ್ಕಳು ಹೇಗಿರ್ತಾರೆ, ಮುದ್ದಾಡಬೇಕಯ್ಯ ದೇವರೇ. ನಮ್ಮ ಆಲೋಚನೆ ಹೇಗಿರುತ್ತೆ ನೋಡಿ ಪ್ರಿಯರೇ. ಮಕ್ಕಳು ಬೆಳೆದಾಗ ಅಯ್ಯ ಏನು ಅನ್ಕೋಬೇಡಿ, ಮಕ್ಕಳು ಬೆಳಿಬೇಕಯ್ಯ. ಮಕ್ಕಳು ಬೆಳೆದ ಮೇಲೆ ಮೊಮ್ಮಕ್ಕಳು ಮರಿ ಮಕ್ಕಳು ಮತ್ತೆ ಮದುವೆ ನೋಡ್ಬೇಕಂತ ಆಸೆ. ಅಂದರೆ ನಾವು ಈ ಲೋಕವನ್ನು ಬಿಟ್ಟು ಹೋಗ್ಬೇಕಂತ ಆಸೆ ಇಲ್ಲ ಪ್ರಿಯರೇ. ಯಾರಿಗಾದ್ರೂ ಇದೆಯಾ? ಹೇಗಾದರೂ ಮಾಡಿ ಡಾಕ್ಟ್ರೇ ನಮ್ಮನ್ನು ಕಾಪಾಡಿ ಡಾಕ್ಟ್ರೇ. ಆ ದೇವರೇನೋ ರೆಡಿ ಆಗಿದ್ದಾರೆ ನಮ್ಮನ್ನು ತಗೊಂಡೋಗೋದಕ್ಕೆ. ಹೇಗಾದರೂ ಮಾಡಿ ನೀವು ಕಾಪಾಡಬೇಕು ಡಾಕ್ಟ್ರೇ. ನನ್ನಲ್ಲಿ ಹಣ ಇದೆ, ನನ್ನಲ್ಲಿ ಬಂಗಾರ ಇದೆ, ಎಲ್ಲ ಕೊಡ್ತೀನಿ ಡಾಕ್ಟ್ರೇ, ಒಟ್ಟಿನಲ್ಲಿ ನನ್ನ ಉಳಿಸ್ಬೇಕು. ಅವನೇನು ಮಾಡ್ತಾನೆ ಡಾಕ್ಟ್ರು? ಎಲ್ಲ ದೋಚ್ಕೊಳ್ತಾನೆ. ಆಮೇಲೆ ನನ್ನ ಕೈಯೆಲ್ಲ ಆಗಲ್ಲಮ್ಮ ಅಂತ ಹೇಳ್ತಾನೆ. ಕೊನೆಯದಾಗಿ ಹೇಳೋಂದು ಮಾತೇನು ಗೊತ್ತಾ? ಅಮ್ಮ ನನ್ನ ಕೈಯಲ್ಲಿ ಆಗಲಿಲ್ಲಮ್ಮ, ಸಾರಿ,
ನನ್ನನ್ನು ಕ್ಷಮಿಸಬೇಕು, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ. ಯಾಕೆ? ನಿಮ್ಮನ್ನು ಉಳಿಸ್ಕೊಳಕ್ಕಾಗಲಿಲ್ಲ. ಮತ್ತು ಹಣ ಎಲ್ಲ ಖಾಲಿಯಾಗಿ ನಾನೇನು ಮಾಡಲಿ, ನಾನೇನಯ್ಯ ಮಾಡಲಿ ಅಂತ ಹೇಳ್ತೇನೆ, ಕೈ ಎತ್ತುತ್ತಾನೆ ಅಷ್ಟೇ. ಅಂದರೆ ದೇವ್ರು ಕರೆದಾಗ ಹೋಗೋದಕ್ಕೆ ಸಿದ್ಧರಾಗಬೇಕು. ನಾವು ದೇವ್ರು ಕರೆದಾಗ ಹೋಗೋದಕ್ಕೆ ಸಿದ್ಧರಾಗಬೇಕು. ಅದೇನು ಗೊತ್ತಾ? ಸಾವು ಅಂದರೆ ನಿದ್ರೆ ಮಾಡೋದಕ್ಕೆ ಕರಿತಾ, ಅಂದರೆ ತನ್ನ ಬಳಿಗೆ ಸೇರಿಸ್ಕೊಳ್ಳೋದಕ್ಕೆ ಕರಿತಾ ಇದ್ದಾನೆ. ಕೀರ್ತನೆ ಗ್ರಂಥ ಏನ್ರಿ? ಕೀರ್ತನೆ ಗ್ರಂಥ 90ನೇ ಅಧ್ಯಾಯವನ್ನು ನೋಡಿ ಪ್ರಿಯರೇ. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ, ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 3ನೇ ವಚನವನ್ನು ನೋಡಿ ಪ್ರಿಯರ ದೇವರ ಮಕ್ಕಳಿರ. 3ನೇ ವಚನ, ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ತೆಲುಗಿನಲ್ಲಿ ಎಷ್ಟು ಚೆನ್ನಾಗಿರುತ್ತಂತೆ, ನರುಲಾರ ತಿರುಗಿ ರಂಡಿ, ನರುಲಾರ ತಿರುಗಿ ರಂಡಿ. ಮನುಷ್ಯರೇ ನನ್ನ ಬಳಿಗೆ ಬನ್ನಿರಿ, ನಿಮ್ಮನ್ನು ಏನು ಮಾಡ್ತೀನಿ, ಈ ಲೋಕದಲ್ಲಿ ಊತಾಕ್ಬಿಡ್ತೀನಿ, ನನ್ನ ಬಳಿಗೆ ನೀವು ಬಾಡಿ. ಅಂದರೆ ನಿಮ್ಮ ದೇಹವನ್ನು ಮಣ್ಣುಪಾಲು ಮಾಡ್ತೀನಿ, ಅಂದರೆ ಮಣ್ಣಿಗೆ ಸೇರಿಸ್ತೀನಿ. ಒಂದು ಸಾರಿ ತೆಲುಗಲ್ಲಿ ಕೂಡ ನೋಡೇ ಬಿಡೋಣ ಪ್ರಿಯರು. ಒಂದು ಸರಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದ್ಭುತವಾಗಿ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಒಂದು ಸಾರಿ ನೋಡೇ ಬಿಡೋಣ ಆ ವಚನವನ್ನು ಕೂಡ. ಕೀರ್ತನೆ ಗ್ರಂಥ 90ನೇ ಅಧ್ಯಾಯ, ಕೀರ್ತನೆ ಗ್ರಂಥ 90ನೇ ಅಧ್ಯಾಯ 3ನೇ ವಚನ, నీవు మనుషులను మంటికి మార్చుచున్నావు, నరులార తిరిగి రండని సెలవిచ్చుచున్నావు. నీవు మనుషులను మంటికి మార్చుచున్నావు, నరులార తిరిగి రండని సెలవిచ్చుచున్నావు. ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯರನ್ನು ಮಣ್ಣಿಗೆ ಸೇರಿಸುತ್ತಿ. ದೇವರೇ, ನೀವು ಮನುಷ್ಯರನ್ನು ಮಣ್ಣಿಗೆ ಸೇರಿಸುತ್ತೀರಿ, ನರನೇ ನನ್ನ ಬಳಿಗೆ ಬನ್ನಿರಿ ಅಂತ ಕರಿತಾ ಇದ್ದೀರಿ. ನರನೇ ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ. ದೇವರ ಬಳಿಗೆ ಹೋಗಬೇಕಾದ್ರೆ ಈ ಲೋಕವನ್ನು ಬಿಡಬೇಕಮ್ಮ. ದೇವರ ಬಳಿಗೆ ಹೋಗಬೇಕಾದ್ರೆ ಈ ಲೋಕವನ್ನು ಬಿಡಬೇಕಯ್ಯ. ಈ ಲೋಕವನ್ನು ಬಿಡಬೇಕು. ಈ ಲೋಕವನ್ನು ಬಿಡುವಂಥದ್ದು ಏನಯ್ಯ? ನಮ್ಮ ದೃಷ್ಟಿಯಲ್ಲಿ ಮರಣ. ದೇವರ ದೃಷ್ಟಿಯಲ್ಲಿ ಏನಯ್ಯ? ಅದು ಸಾವು. ಅದು ಯಾರಿಗೆ ಗೊತ್ತಾಗಿದೆ? ಯಾರು ಗೊತ್ತಾಗಿಲ್ಲ. ಅದಕ್ಕೆ ಸೈತಾನ ಏನು ಮಾಡಿದಾನಂತ ನೋಡುವಾಗ ಮರಣದ ಭಯವನ್ನು ತೋರಿಸಿ ಅವನು ಏನು ಮಾಡಿದ್ದಾನೆ, ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡು ಈ ಲೋಕದಲ್ಲಿ ಹೇಗಾದರೂ ಮಾಡಿ ನೀವು ಬದುಕಬೇಕಾದ್ರೆ ವೈದ್ಯರ ಬಳಿಯಲ್ಲಿ ಹೋಗ್ರಿ, ಅಲ್ಲಿ ಆಗಿಲ್ಲ ಅಂದರೆ ಬೆಟ್ಟಕ್ಕೆ ಹೋಗ್ರಿ, ಅಲ್ಲಿ ಆಗಿಲ್ಲ ಅಂದರೆ ಇನ್ನೊಂದು ಕಡೆ ಹೋಗ್ರಿ, ಮಾಟ ಮಂತ್ರ ಮಾಡೋರಿದ್ದಾರೆ ಅಲ್ಲಿಗೆ ಹೋಗ್ರಿ, ಜ್ಯೋತಿಷ್ಕರ ಬಳಿಯಲ್ಲಿ ಹೋಗ್ರಿ. ಅವನು ತಂತ್ರ ಕಟ್ಟಿ ಹೇಗಾದರೂ ಮಾಡಿ ಡಾಮ್ ಡೂಮ್ ಅಂತ ಹೇಳಿ ನಿಮ್ಮನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ಲ ದೋಚಿಕೊಂಡು ನಿಮ್ಮನ್ನು ಹಾಳು ಮಾಡ್ತಾನೆ. ಹೋಗಿ ದೇವರ ಬಳಿಗೆ ಮಾತ್ರ ಹೋಗಬೇಡಿ, ದೇವರ ಬಳಿಗೆ ಮಾತ್ರ ಹೋಗಬೇಡಿ. ಎಲ್ಲ ಪಾಪಗಳನ್ನು ಮಾಡಿ, ವ್ಯಭಿಚಾರಗಳನ್ನು ಮಾಡಿ, ಸರ್ವ ಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸ್ರಿ. ಏನೇನು ಮಾಡ್ತೀರೋ ಮಾಡಿ, ಒಟ್ಟಿನಲ್ಲಿ ಆಸ್ತಿ ಪಾಸ್ತಿ ಏನೇನಿದೆ ಎಲ್ಲ ಹಾಳು ಮಾಡಿಕೊಡ್ರಿ, ತಿನ್ನಿರಿ, ಕುಡ್ರಿ, ಎಂಜಾಯ್ ಮಾಡಿ, ಕೊನೆಯದಾಗಿ ಸತ್ತ ಮೇಲೆ ಬೆಂಕಿಯ ಕೊಂಡಕ್ಕೆ ಹೋಗ್ರಿ ಅಂತೇಳಿ ಅವನು ಪ್ರಯತ್ನ. ದೇವರ ಪ್ರಯತ್ನ ಏನಂತ ನೋಡುವಾಗ ಮರಣದ ಭಯದಲ್ಲಿ ಇದ್ದಂಥ ನಮ್ಮನ್ನು ಬಿಡಿಸೋದಕ್ಕೆ, ಕಾಪಾಡೋದಕ್ಕೆ ಮಹಾಶಕ್ತನಾಗಿರುವಂಥ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದು ಸರ್ವ ಜನಾಂಗದವರೇ, ಸರ್ವ ಮಾನವರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ ಅಂತ ಯೇಸು ಪ್ರಭು ಕರೆದ್ರೆ, ಬರ್ತೀವಿ ದೇವರೇ, ಏನು ಕೊಡ್ತೀರಾ ದೇವರೇ ನಮಗೆ ಅಂತ ಇವರು. ನಾವು ನಿಮ್ಮ ಬಳಿಗೆ ಬರ್ತೀವಿ ದೇವರೇ, ಏನು ಕೊಡ್ತೀರಾ? ನಮಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡಿಸ್ತೀರಾ? ಕೂಳಿಲ್ಲ, ಕೂಳು ಕೊಡ್ತೀರಾ? ಮನೆ ಇಲ್ಲ, ಮನೆ ಕೊಡ್ತೀರಾ? ಸಂಪಾದನೆ ಇಲ್ಲ, ಸಂಪಾದನೆ ಕೊಡ್ತೀರಾ ಅಂತೇಳಿ ಈ ಜನಾಂಗದವರು. ಸೈತಾನ ಏನು ಮಾಡಿದಾನೆ ನೋಡಿ, ಯಾವ ರೀತಿ ಮರುಳು ಮಾಡಿದಾನೆ ನೋಡಿ. ಕೊನೆಯದಾಗಿ ಇನ್ನೊಂದು ಗುಂಪು ಏನಪ್ಪ ಅಂತ ನೋಡುವಾಗ ಮತಾಂತರ ಮಾಡೋದಕ್ಕೆ ಬಂದಿದ್ದಾರೆ. ಕರಪತ್ರಿಕೆಗಳನ್ನು ಹಂಚಿದ್ರೆ ಮತಾಂತರ ಅಂತಾರೆ, ಬೈಬಲ್ ಬಗ್ಗೆ ಹೇಳಿದ್ರೆ ಮತಾಂತರ ಅಂತ ಹೇಳ್ತಾರೆ, ವಾಕ್ಯಗಳನ್ನು ಸಾರಿದ್ರೆ ಇವರು ಮತಾಂತರ ಮಾಡೋದಕ್ಕೆ ಬಂದಿದ್ದಾರೆ ಅಂತೇಳಿ ಈ ಟಿ ವಿ ಚಾನಲ್ಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳು, ಫೇಸ್ಬುಕ್ಗಳಲ್ಲಿ ಇದೇ ವಾರ್ತೆಗಳು. ಮತಾಂತರ, ನಿನ್ನ ಮತ ತಗೊಂಡು ದೇವರೇನು ಮಾಡೋದಿದೆ? ನಿನ್ನ ಮತ, ನಿನ್ನ ಜಾತಿ ತಗೊಂಡು ದೇವ್ರಿಗೆ ಏನಯ್ಯ ಮಾಡೋದಿದೆ? ದೇವ್ರ ಮೂಲಕ ನೀನು ಬಂದಿದ್ಯಾ? ದೇವ್ರ ಮೂಲಕ ನೀನು ಹುಟ್ಟಿದ್ಯಾ? ಸೈತಾನನೊಂದು ಹತೋಟಿಯಲ್ಲಿ, ಸೈತಾನನೊಂದು ದಾಸತ್ವದಲ್ಲಿ ನೀನು ಇದ್ದೀಯಾ? ನಿನ್ನನ್ನು ಬಿಡಿಸೋದಿಗೆ ಆತನ ಬಂದರೆ ಆತನ ಮೇಲೆ ನೀನು ನಿಂದೆ ಆಗ್ತಾ ಇದೆಯಾ? ಬೈಬಲ್ ಮೇಲೆ ನೀನು ನಿಂದೆ ಆಗ್ತಾ ಇದೆಯಾ? ಬೈಬಲನ್ನು ಸುಡೋದಕ್ಕೆ ಇಷ್ಟಪಡ್ತಾ ಇದೆಯಾ? ಬೈಬಲಲ್ಲಿ ಮಹಾಜ್ಞಾನ ಇದೆ, ಓದಬೇಕು. ಮನಸ್ಸು ಕೊಟ್ಟು ಓದಿದರೆ ನಿನ್ನ ಬದುಕು ಬದಲಾಗುತ್ತೆ, ನಿನ್ನ ಜೀವಿತ ಬದಲಾಗುತ್ತೆ, ನಿನ್ನ ಬದುಕು ಬದಲಾಗುತ್ತೆ. ಓದಬೇಕು, ಓದಿದ ಮೇಲೆ ಧ್ಯಾನಿಸಬೇಕು, ಅದರ ಪ್ರಕಾರ ನಡ್ಕೋಬೇಕು. ಅದ್ಭುತವಾದಂಥ ಬದುಕು ಇದು, ಅದ್ಭುತವಾದಂಥ ಬದುಕು. ಇಂಥ ಅದ್ಭುತವಾದಂಥ ಬದುಕನ್ನು ಕೊಡೋದಕ್ಕೆ ಆತನು ಬಂದರೆ ಏನಯ್ಯ ಮಾಡ್ತಾಯಿದ್ದೀವಿ? ಎಲ್ಲಿಗಯ್ಯ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ? ಎಲ್ಲಿ ಯಾವ ದಾರಿ ಹಿಡ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ? ಯಾವ ದಾರಿ ಹಿಡ್ಕೊಂಡಿದ್ದೀವಿ ನಾವೆಲ್ಲರೂ? ಯಾಕೋಬನಂತಾನೆ,
ಪಿತೃಗಳ ಬಳಿಗೆ ಸೇರುವಂಥದ್ದು. ಅದಕ್ಕೇನು ಗೊತ್ತಾ, ನಮ್ಮ ಭಾಷೆಯಲ್ಲಿ ಮರಣ, ದೇವರ ಭಾಷೆಯಲ್ಲಿ ನೋಡುವಾಗ ನಿದ್ರೆ, ದೇವರ ಭಾಷೆಯಲ್ಲಿ ನಿದ್ರೆ. ಇವರೆಲ್ಲರೂ ದೀರ್ಘ ನಿದ್ರೆಯಲ್ಲಿದ್ದಾರೆ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 2ನೇ ವಚನವನ್ನು ನೋಡಿ ಪ್ರಿಯರೇ. 2ನೇ ವಚನವನ್ನು, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನ ತಿರಸ್ಕಾರಗಳನ್ನು ಅನುಭವಿಸುವರು. ಏನ್ರಿ ದೀರ್ಘ ನಿದ್ರೆ? ಎಲ್ಲಿ? ಮಣ್ಣಿನಲ್ಲಿ. ಎಲ್ಲಿದ್ದಾರೆ? ಈ ದೇಹ ಭೂಮಿಯಲ್ಲಿದೆ, ಆತ್ಮ ಪಾತಾಳ ಲೋಕದಲ್ಲಿದೆ. ದೇಹ ಭೂಮಿಯಲ್ಲಿದೆ, ಆತ್ಮ ಪಾತಾಳ ಲೋಕದಲ್ಲಿದೆ. ಆತ್ಮ ಯಾವಾಗಲೂ ಕೂಡ ಏನು ಮಾಡ್ತಾ ಇರುತ್ತೆ ಅಂತ ನೋಡುವಾಗ ಅಲ್ಲಿ ಇದ್ದಾರೆ, ಅವರು ಜೀವಿಸ್ತಾ ಇದ್ದಾರೆ. ನೀತಿವಂತರು ಪರದೈಸಿಯಲ್ಲಿದ್ದಾರೆ, ಅನೀತಿವಂತರು ಯಾತನೆ ಪಡುವಂಥ ಸ್ಥಳದಲ್ಲಿದ್ದಾರೆ. ಮತ್ತು ಯಾವಾಗ ಎದ್ದು ಬರ್ತಾರೆ ಅಂತ ನೋಡುವಾಗ ಏನ್ರಿ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನವನ್ನು ನೋಡಿ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನವನ್ನು, ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪುಗಾಗಿ ಪುನರುತ್ಥಾನವಾಗುವುದು. ಅಂದರೆ ಪಾತಾಳ ಲೋಕದಲ್ಲಿ ಇದ್ದಂಥ ನೀತಿವಂತರ ಗುಂಪಿದೆ, ಅನೀತಿವಂತರ ಗುಂಪಿದೆ. ಈ ಎರಡು ಗುಂಪು ಎದ್ದು ಬರುತ್ತೆ. ಯಾವಾಗ ಎದ್ದು ಬರ್ತಾರಂತ ನೋಡುವಾಗ ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 20, 21, 22, 20ರಿಂದ, ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲನಾದನು. ಯಾರು? ಯೇಸು ಕ್ರಿಸ್ತರು. ಅಂದರೆ ಯೇಸು ಕ್ರಿಸ್ತರು ಭೂಲೋಕಕ್ಕೆ ಬಂದರು, ದೇವರನ್ನು ಪರಿಚಯ ಮಾಡಿದ್ರು, ಸೈತಾನನ ಕುತಂತ್ರಗಳನ್ನು ಎಲ್ಲವನ್ನು ಕೂಡ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು. ಆನಂತರ ಮರಣ ಹೊಂದಿದರು, ಶಿಲುಬೆ ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನದಂದು ಎದ್ದು ಬಂದರು. ಅಂದರೆ ಮರಣ ಹೊಂದಿದ್ರು, ಮರಣಕ್ಕೆ ನಿದ್ರೆ, 3 ದಿನ ಪರದೇಶಿಯಲ್ಲಿದ್ದರು, ಎದ್ದು ಬಂದು ಮಹಿಮೆ ಶರೀರವನ್ನು ಧರಿಸ್ಕೊಂಡು ಎದ್ದು ಬಂದರು. ಪ್ರಿಯರೇ, ಮಹಿಮೆ ಶರೀರವನ್ನು ಧರಿಸ್ಕೊಂಡು ಎದ್ದು ಬಂದರು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ, ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಮನುಷ್ಯರ ಮೂಲಕ ಮರಣ ಉಂಟಾದ ಕಾರಣ ಮನುಷ್ಯನ ಮೂಲಕ ಸತ್ತವರಿಗೆ ಪುನರುತ್ಥಾನ ಉಂಟಾಗುವುದು. ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು. ಆದರೆ ಪ್ರತಿಯೊಬ್ಬನು ತನ್ನ ತರಗತಿಯಲ್ಲಿ ಇರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ, ಅಂದರೆ 2ನೇ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ತನ್ನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವಾಗ, ಅಂದರೆ 2ನೇ ಆಗಮನದಲ್ಲಿ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದಿಲ್ಲ. ಅಂದರೆ ನಮಗಿಂತ ಮುಂಚಿತವಾಗಿ ಪರದೇಶದಲ್ಲಿದ್ದಾರಲ್ಲ, ಅವರು ಮುಂಚಿತವಾಗಿ ಯೇಸು ಕ್ರಿಸ್ತರು ಬಂದಾಗ ಅವರು ಮೊಟ್ಟ ಮೊದಲು ಬರ್ತಾರೆ, ನಾವು ಅವ್ರ ಜೊತೆಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದೇ ಮಾತು. ಕರ್ತನು ತಾನೇ ಆಜ್ಞೆ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಅಂದರೆ 2ನೇ ಆಗಮನದಲ್ಲಿ ಪ್ರತಿಯೊಬ್ಬರಿಗೆ ಏನಾಗುತ್ತೆ ಅಂತ ನೋಡುವಾಗ ಏನ್ರಿ, ಎದ್ದು ಬರ್ತಾರೆ. ಪ್ರತಿಯೊಬ್ಬರಿಗೆ ಪುನರುತ್ಥಾನ ಆಗುತ್ತೆ. ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನ ಆಗುತ್ತೆ. ಅನೀತಿವಂತರಿಗೂ ಪುನರುತ್ಥಾನವಾಗುತ್ತೆ. ನೀತಿವಂತರು ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಶರೀರವನ್ನು ಧರಿಸಿಕೊಂಡು ನಿತ್ಯ ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಇವಾಗ ಯೇಸು ಕ್ರಿಸ್ತರು ಬಂದದ್ದು ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಯಾರ್ಯಾರು ನಂಬ್ತಾರೋ ಅವರೆಲ್ಲರಿಗೆ ನಿತ್ಯ ಜೀವವನ್ನು ಕೊಡೋದಕ್ಕೆ.
ಅವರೆಲ್ಲರಿಗೆ ನಿತ್ಯ ಜೀವನ. ಅದಕ್ಕೆ ಪರಲೋಕದಿಂದ ಭೂಲೋಕಕ್ಕೆ ಬಂದರು, ದಾಸನ ರೂಪವನ್ನು ಧರಿಸ್ಕೊಂಡು ಬಂದರು, ನಮ್ಮ ಹಾಗೆ ಶರೀರವನ್ನು ಧರಿಸ್ಕೊಂಡು ಬಂದು ಪರಿಶುದ್ಧನಾಗಿ ಜೀವಿಸಿ, ನೀತಿವಂತನಾಗಿ ಜೀವಿಸಿ, ದೇವರ ಮಹಾಜ್ಞಾನದ ಸಂಗತಿಗಳನ್ನು ಸಾರಿ ರಕ್ಷಣೆಯ ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಒಂದು ಅದ್ಭುತವಾದಂಥ ಮರ್ಮವನ್ನು ತಿಳಿಸ್ಕೊಟ್ಟಿದ್ದಾನೆ. ಅದೇ ಮರಣದ ವಿಷಯವನ್ನು ತಿಳಿಸ್ಕೊಟ್ಟಿದ್ದಾನೆ. ಮರಣ ಅಂದರೆ ಬೇರೆ ಏನೂ ಅಲ್ಲಪ್ಪ, ಮರಣ ಅಂದರೆ ನಿದ್ರೆ. ಈ ನಿದ್ರೆಗೋಸ್ಕರ ಯಾಕಪ್ಪ ನೀವು ಭಯಪಡ್ತಾ ಇದ್ದೀರಾ? ಯಾಕಮ್ಮ ನೀವು ಭಯಪಡ್ತಾ ಇದ್ದೀರಾ? ದೇವ್ರು ಕರಿತಾ ಇದ್ದಾನೆ, ಹೋಗೋಣ. ದೇವ್ರು ಕರಿತಾ ಇದ್ದಾನೆ, ಹೋಗೋಣ. ದೇವ್ರು ಕರೆದಾಗ ನಾವು ಹೋಗಬೇಕಲ್ವಾ? ಇರಲ್ಲ, ಇಲ್ಲೇ ಇರ್ತೀವಂತಂದರೆ ನೀವು ಮೋಸ ಹೋಗ್ತೀರಾ. ದೇವರು ಖಂಡಿತವಾಗಿ ಬಿಡಲ್ಲ, ಖಂಡಿತವಾಗಿ ಕೊಂದಾಕ್ತಾನೆ, ಖಂಡಿತವಾಗಿ ಸಾಯಿಸ್ತಾನೆ. ಎಲ್ಲಿಗೆ ಹಾಕಬೇಕೋ ಅಲ್ಲಿಗೆ ಹಾಕ್ತಾನೆ. ಯಾಕೆಂದರೆ ನಾವು ಯಾವ ರೀತಿ ನಡ್ಕೊಂಡಿದ್ದೀವಿ, ಯಾವ ರೀತಿ ಈ ಲೋಕದಲ್ಲಿ ಜೀವಿಸಿದ್ದೀವಿ, ಅದರ ಪ್ರಕಾರ ಈ ಲೋಕದಲ್ಲಿ ತೀರ್ಪಾಗುತ್ತೆ. ಖಂಡಿತವಾಗಿ ಮರಣ ಬರುತ್ತೆ. ಅದಕ್ಕೇನಂತ ಹೇಳಿದಾನಂತ ನೋಡುವಾಗ, ನಿದ್ರೆ, ದೀರ್ಘ ನಿದ್ರೆ. ಎಲ್ಲಿರ್ತಾರೆ ನೀತಿವಂತರು? ಪರದೇಶದಲ್ಲಿ ಇರ್ತಾರೆ. ಅಲ್ಲಿ ಜೀವಂತದಿಂದ ಇರ್ತಾರೆ. ಅಲ್ಲಿ ಯಾರಿದ್ದಾರೆ? ಅಬ್ರಹಾಮನಿದ್ದಾನಲ್ಲ, ಯಾಕೋಬನಿದ್ದಾನಲ್ಲ, ಮರಿಯಮ್ಮಳಿದ್ದಾರಲ್ಲ. ಪರದೇಶದಲ್ಲಿ ಮರಿಯಮ್ಮಳಾಗಿರ್ಬೋದು, ಯಾಕೋಬನಾಗಿರ್ಬೋದು, ಪೇತ್ರನಾಗಿರ್ಬೋದು, ಅಪೋಸ್ತಲನಾಗಿರ್ಬೋದು, ಪೌಲನಾಗಿರ್ಬೋದು, ಅಲ್ಲಿದ್ದಾರೆ. ಅವ್ರ ಬಳಿಗೆ ಹೋಗೋದಕ್ಕೆ ನಮಗೆ ಯಾಕ್ರಿ ಭಯ? ಅಮ್ಮ, ಅವ್ರ ಬಳಿಗೆ ಹೋಗ್ಬೇಕು ನಾವೆಲ್ಲರೂ. ಅವ್ರ ಬಳಿಗೆ ಹೋಗ್ಬೇಕಾದ್ರೆ ಈ ಲೋಕದಲ್ಲಿ ಭಕ್ತನಾಗಮ್ಮ, ಈ ಲೋಕದಲ್ಲಿ ಭಕ್ತರಾಗಿ, ಈ ಲೋಕದಲ್ಲಿ ನೀತಿವಂತರಾಗಿ, ಈ ಲೋಕದಲ್ಲಿ ದೇವರ ಸೇವೆ ಮಾಡಿ, ಸುವಾರ್ತೆ ಮಾಡಿ, ಪ್ರಾರ್ಥನೆ ಮಾಡಿ, ವಿಜ್ಞಾಪನೆ ಮಾಡಿ, ದೇವರ ಜ್ಞಾನವನ್ನು ಸಾರಿ. ಅದನ್ನು ಬಿಟ್ಟು ಭಜನೆ ಮಾಡ್ತೀವಿ, ಅದನ್ನು ಬಿಟ್ಟು ಹಬ್ಬ ಮಾಡ್ತೀವಿ, ಅದನ್ನು ಬಿಟ್ಟು ಬಿರಿಯಾನಿ ತಿಂತೀವಿ, ಅದನ್ನು ಬಿಟ್ಟು ಕೇಕ್ ಕಟ್ ಮಾಡ್ತೀವಿ, ಅದನ್ನು ಬಿಟ್ಟು ಡಿಸ್ಕೋ ಡ್ಯಾನ್ಸ್ ಮಾಡ್ತೀವಿ ಅಂದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತೀರ ಪ್ರಿಯರಾದ ದೇವರ ಮಕ್ಕಳಿರ. ಜಾಗ್ರತೆ. ದೇವರು ಹೇಳಿದ್ದನ್ನು ಪಕ್ಕಕ್ಕಿಟ್ಟು ಮಾಡಬಾರ್ದ ಕೃತ್ಯಗಳನ್ನು ಮಾಡಿ, ಕ್ರಿಸ್ಮಸ್ ಹಬ್ಬ ಅಂತ ಹೇಳಿಕೊಂಡು ದೇವರ ಒಂದು ಕ್ರಿಯೆಗಳನ್ನು ಹಾಳು ಮಾಡಿ ಜೀವಿಸಿದರೆ ಬೆಂಕಿ ಕೊಂಡ ಸಿದ್ಧವಾಗಿದೆ. ಯೇಸು ಪ್ರಭು ಬಂದದ್ದು ನಮ್ಮೆಲ್ಲರಿಗೆ ಪರಲೋಕವನ್ನು ಕೊಡೋದಕ್ಕೆ, ನಮ್ಮೆಲ್ಲರಿಗೆ ನಿತ್ಯ ಜೀವವನ್ನು ಕೊಡೋದಕ್ಕೆ, ನಮ್ಮೆಲ್ಲರನ್ನು ದೇವರ ಬಳಿಗೆ ಸೇರಿಸೋದಕ್ಕೆ ಆತನು ಬಂದರೆ ನಾವೇನು ಮಾಡ್ತಿದ್ವಿ? ಸೈತಾನನ ಕಾರ್ಯಕ್ರಮಗಳನ್ನು ಮಾಡಿ, ಸೈತಾನನ ಮೆಚ್ಚುವಂಥ ಕಾರ್ಯಕ್ರಮಗಳನ್ನು ಮಾಡಿ, ದೇವರಿಂದ ದೂರವಾಗಿ ನರಕಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ಅದಕ್ಕೆ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಿದ್ದಾನೆ. ಯಾಕೆಂದರೆ ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ. ನಾವೆಲ್ಲರೂ ಎಲ್ಲಿದ್ದೀವಿ ಅಂತ ನೋಡುವಾಗ ಅಂಧಕಾರದಲ್ಲಿ, ಮರಣಾಂಧಕಾರದಲ್ಲಿ, ಸೈತಾನನ ಹತೋಟಿಯಲ್ಲಿ ಇದ್ದೀವಿ. ಅವನ ಜೊತೆಯಲ್ಲಿದ್ದು ಎಲ್ಲ ಶರೀರಾಶೆ, ಕಣ್ಣಿನ ಆಶೆ, ನೇತ್ರಾಶೆ, ಬದುಕು ಬಾಳಿನ ಡಂಬ ಎಲ್ಲ ಈ ಸುಖದಗೋಸ್ಕರ ನೋಡ್ತಾ ಇದ್ದೀವಿ. ಯೇಸು ಕ್ರಿಸ್ತರ ಬಳಿಯಲ್ಲಿ ಬಂದಿದ್ದೀವಿ ಅಂದರೆ ಈ ದೇಹಕ್ಕೆ ಏನಾದರೂ ಸುಖ ಇದೆಯಾ? ರೋಗ ಹೋಗುತ್ತಾ? ಏನಾದರೂ ಉದ್ಯೋಗ ಬರುತ್ತಾ? ಸಂಪಾದನೆ ಬರುತ್ತಾ? ಯಾವಾಗ ಉದ್ಧಾರ ಆಗ್ತೀರಾ ನೀವೆಲ್ಲರೂ? ಯೇಸು ಕ್ರಿಸ್ತ ನಂಬದೇ ಇದ್ದಾಗ ಹೊರಗಡೆ ಮಾಡ್ತಾ ಇಲ್ವೋ? ಉದ್ಯೋಗ ಮಾಡ್ತಾ ಇಲ್ವಾ? ಮದುವೆ ಆಗಿಲ್ವಾ? ಮಕ್ಕಳಿಲ್ವಾ? ಸಂಪಾದನೆ ಇಲ್ವಾ? ಹೊರಗಡೆ ನಂಬಿಲ್ಲ, ಯೇಸು ಕ್ರಿಸ್ತ ನಂಬಿಲ್ಲ, ಅವ್ರು ಸಂಪಾದನೆ ಮಾಡ್ತಾ ಇಲ್ವಾ? ಉದ್ಯೋಗ ಮಾಡ್ತಾ ಇಲ್ವಾ? ಯೇಸು ಕ್ರಿಸ್ತ ನಂಬಿದಿರೇನೆ ಉದ್ಯೋಗ ಬರುತ್ತಾ? ಈ ಪ್ರಪಂಚನೇ ದೇವ್ರದ್ದು, ಈ ಪ್ರಪಂಚನೇ ಯೇಸು ಕ್ರಿಸ್ತದು, ಈ ಪ್ರಪಂಚನೇ ಪಂಚಭೂತಗಳೇ ಯೇಸು ಕ್ರಿಸ್ತದ್ದು. ಅಂದರೆ ಈ ಜಗತ್ತೇ ದೇವರದು. ಹಾಗಿರುವಾಗ ದೇವ್ರು ನಿನ್ನನ್ನು ಕೈ ಬಿಡ್ತಾನ ಅಮ್ಮ? ದೇವ್ರು ನಿನ್ನನ್ನು ಕೈ ಬಿಡ್ತಾನ? ಕೈ ಬಿಡಲ್ಲಮ್ಮ. ಅಂದರೆ ನಿನ್ನ ನಂಬಿಕೆ ಪರಲೋಕದಗೋಸ್ಕರ ಇರಲಿ, ನಿನ್ನ ನಂಬಿಕೆ ದೃಢವಾಗಿರಲಿ, ನಿನ್ನ ನಂಬಿಕೆ ದೇವ್ರಿಗೋಸ್ಕರ ಇರಲಿ. ನಿನ್ನ ನಂಬಿಕೆ ತಾತ್ಕಾಲಿಕವಾದಂಥ ಈ ಜೀವಿತಗೋಸ್ಕರ ಬೇಡ. ದೃಢವಾಗಿರಬೇಕು ನಿನ್ನ ನಂಬಿಕೆ, ಶ್ರೇಷ್ಠವಾಗಿರಬೇಕು ನಿನ್ನ ನಂಬಿಕೆ. ನಿನ್ನ ನಂಬಿಕೆಯಲ್ಲಿ ನೀತಿ ಇರಬೇಕು, ಭಕ್ತಿ ಇರಬೇಕು, ಭಯ ಇರಬೇಕು. ಆ ರೀತಿ ಭಯ ಭಕ್ತಿಯಿಂದ ಇದ್ದೀರಾ? ದೇವ್ರಿಗೋಸ್ಕರ ಪ್ರಯಾಸ ಪಡ್ತಾ ಇದ್ದೀರಾ? ನಿಜವಾಗ್ಲೂ ದೇವರ ಸೇವೆ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ದೇವರನ್ನ ಘನಪಡಿಸ್ತಾ ಇದ್ದೀರಾ? ಯಥಾರ್ಥವಾಗಿ ಘನಪಡಿಸ್ತಾ ಇದ್ದೀರಾ? ಅಥವಾ ಏನೋ ಡಂಬಾಚಾರದಗೋಸ್ಕರ ಇದ್ದೀರಾ? ಅವ್ರ ಸಭೆ, ಆ ಊರಲ್ಲಿ ಒಂದು ಸಭೆ ಇದೆ, ಅವರು ಅದ್ಭುತವಾಗಿ ಕ್ರಿಸ್ಮಸ್ ಮಾಡ್ತಾ ಇದ್ದಾರೆ, ನಾವು ಇನ್ನೂ ಅದ್ಭುತವಾಗಿ ಮಾಡೋಣ ಅಂತ ಈ ಒಂದು ಭ್ರಮೆಯಲ್ಲಿದ್ದೀವ? ಆ ಸಭೆಯವರು ಅದ್ಭುತವಾಗಿ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದಾರೆ, ನಾವು ಕೂಡ ಅದ್ಭುತವಾಗಿ ಆಚರಣೆ ಮಾಡೋಣ ಈ ಒಂದು ಭ್ರಮೆಯಲ್ಲಿದ್ದೀವ? ಅದ್ಭುತವಾಗಿ ಮಾಡೋಣ, ದೇವರನ್ನು ಉನ್ನತವಾಗಿ ಪರಿಚಯ ಮಾಡೋಣ. ಆದರೆ ಮಾಡಬಾರದ ಕೃತ್ಯಗಳನ್ನು ಮಾಡಿ ದೇವರನ್ನು ಅವಮಾನಪಡಿಸೋದು ಬೇಡ. ದೇವರನ್ನು ಉನ್ನತವಾಗಿ ಪರಿಚಯ ಮಾಡಬೇಕು, ಶ್ರೇಷ್ಠವಾಗಿ ಪರಿಚಯ ಮಾಡಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಮರಣದ ಭಯದಿಂದ ನಮ್ಮನ್ನು ಕಾಪಾಡೋದಕ್ಕೆ ಬಂದಿದ್ದಾನೆ. ಮರಣ ಭಯದ ದೆಸೆಯಿಂದ, ಸೈತಾನನ ಹತೋಟಿಯಲ್ಲಿ, ದಾಸತ್ವದಲ್ಲಿ ಇದ್ದವರನ್ನು ಬಿಡಿಸೋದಕ್ಕೆ ಪ್ರಭು ನಮ್ಮಂಥ ಶರೀರವನ್ನು ಧರಿಸ್ಕೊಂಡು ಬಂದಿದ್ದಾರೆ.
ಆದರೆ ಪಾಪ ಮಾಡಿಲ್ಲ, ಭಕ್ತನಾಗಿ ಜೀವಿಸಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಪ್ರಿಯರೇ, ತ್ಯಾಗ ಮಾಡಿ ಕ್ರಿಸ್ಮಸ್ ಆನಂದ, ಮರಣದ ಭಯದಿಂದ ಬಿಡಿಸಿದ್ದಾರೆಂದು ಆನಂದ ಪಡೋಣ. ಸೈತಾನನ ಹತೋಟಿಯಲ್ಲಿ ಇದ್ದವರನ್ನು ನಮ್ಮನ್ನು ಬಿಡಿಸಿದ್ದಾನೆಂದು ಆನಂದ ಪಡೋಣ. ಒಂದು ದಿನ ಆನಂದಲ್ಲ, ಪ್ರತಿನಿತ್ಯ ಆನಂದ ಪಡಿ. ಮತ್ತೆ ಹೇಳುತ್ತೇನೆ, ಆನಂದ ಪಡಿ, ದೇವರಲ್ಲಿ ಆನಂದ ಪಡಿ, ದೇವರಲ್ಲಿ ಸಂತೋಷ ಪಡಿ. ದೇವರಲ್ಲಿ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನಾಗಿರುವಂಥ ಕ್ರಿಸ್ತನನ್ನು, ಯೇಸುವನ್ನು ಕಳಿಸ್ಕೊಟ್ಟಿದ್ದೀರಾ. ಮರಣಾಂಧಕಾರದಲ್ಲಿ ಇದ್ದವರನ್ನು, ಅಂಧತ್ವದಲ್ಲಿ ಇದ್ದವರನ್ನು, ಕತ್ತಲೆಯಲ್ಲಿ ಇದ್ದವರನ್ನು ಕಾಪಾಡಲು ಈ ಲೋಕಕ್ಕೆ ಆತನನ್ನು ಕಳಿಸಿಕೊಟ್ಟಿದ್ದೀರ ತಂದೆ. ನೀವು ಹೇಳಿದ ಹಾಗೆ ಆತನು ಜೀವಿಸಿದ್ದಾನೆ, ನೀವು ಹೇಳಿದ ಹಾಗೆ ಆತನು ಬೋಧನೆ ಮಾಡಿದ್ದಾನೆ ತಂದೆ. ನೀವು ಹೇಳಿದ ಹಾಗೆ ಜೀವಿಸಿ ಬೋಧನೆ ಮಾಡಿ ಪ್ರಾಣ ತ್ಯಾಗ ಮಾಡಿ ತಂದೆ ನಿಮಗೋಸ್ಕರ ಸಮರ್ಪಣೆ ಮಾಡಿಕೊಂಡಿದ್ದಾನೆ. ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು, ಮಹಾಜ್ಞಾನದ ಸಂಗತಿಗಳನ್ನು ತಿಳಿಸ್ಕೊಟ್ಟಿದ್ದಾನೆ. ತಂದೆಯ ದೇವರೇ, ಅದ್ಭುತವಾದಂಥ ನಿಮ್ಮ ಮಾತುಗಳು, ಅದ್ಭುತವಾದಂಥ ನಿಮ್ಮ ವಚನಗಳು, ಅದ್ಭುತವಾದಂಥ ನಿಮ್ಮ ಜ್ಞಾನ ತಂದೆ. ಈ ದಿನಗಳಲ್ಲಿ ಇಂಥ ಜ್ಞಾನವನ್ನು ತಿಳ್ಕೊಳ್ಳುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರ ತಂದೆ, ಸ್ತೋತ್ರಗಳು. ಎಷ್ಟು ಮಂದಿ ನಿಮ್ಮ ಮಕ್ಕಳು ನೋಡಿ ವಾಕ್ಯಗಳನ್ನು ಕಲ್ತಿದ್ದಾರೋ ಎಲ್ಲರನ್ನೂ ಬಲಪಡಿಸಿ ತಂದೆ, ಎಲ್ಲರನ್ನೂ ಕಾಪಾಡಿ ತಂದೆ, ಎಲ್ಲರೂ ಕೂಡ ಸತ್ಯದ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೀನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.